ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸ್ವಾಗತ ತಮಗೆಲ್ಲ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗಾದರೆ ನಾವು ಹಿಂದಿನ ತರಗತಿಯಿಂದ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಈ 360 ಆ್ಯಂಗಲಲ್ಲಿ ಅನಲೈಸಿಸನ್ನು ಮಾಡ್ತಾ ಇದ್ದೀವಿ. ಒಂದು ಕ್ವಶನ್ ಅಂತ ತಗೊಂಡು ಅದರ ಸುತ್ತಾಗಿರ್ತಕ್ಕಂಥ 360ಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ವಿಶ್ಲೇಷಣೆ ಮಾಡ್ತಾ ಸುಮಾರು ಕ್ವಶನ್ಗಳನ್ನು 30ರಿಂದ 31 ಕ್ವಶನ್ಗೆ ಏನಪ್ಪ ಅಂದರೆ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಏನು ಮಾಡ್ತಾ ಇದ್ದೀವಿ ಕೇಳಿದ್ರೆ ಇವತ್ತು ಮುಂದುವರೆದ ಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ತಾವೆಲ್ಲ ಫಸ್ಟಿಗೆ ಏನಪ್ಪ ಅಂತ ಕೇಳಿದಾಗ ಈ ಒಂದರಿಂದ 10th ತನಕ ಏನು ಪಾಠ ಅದಲ್ಲ, ಈ ಎಲ್ಲ ಪಾಠಗಳೇನಪ್ಪ ಅಂದರೆ ಸರಿಯಾಗಿ ಒಂದು ಬಿಟ್ಟು ಒಂದು ಕೇಳ್ಕೊತ ಬಂದರೆ ಇರ್ತಕ್ಕಂಥ ಎಲ್ಲವನ್ನು ಕಾಂಟ್ಯಾಕ್ಟ್ ಸಿಗುತ್ತದೆ. ಅಂದರೆ ನಾವು ಹೆಂಗೆ ಹೇಳಿರ್ತೀವಿ ಅಂತ ಕೇಳಿದಾಗ ಒಂದಕ್ಕೊಂದು ಲಿಂಕ್ ಹಚ್ಕೊಂಡು ಹೇಳಿರ್ತೀವಿ. ಹಿಂದಿನಿಂದ ಬಂದರೆ ಎಲ್ಲ ಕ್ಲಾಸ್ಗಳು ಏನಾಗ್ತವೆ ಅಟೆಂಡ್ ಮಾಡಿದ್ರೆ ಅಲ್ಲೇನಪ್ಪ ಒಂದಕ್ಕೊಂದು ಲಿಂಕ್ ಹಚ್ಕೊಂಡು ಬಂದಿರ್ತ ಕಾರಣದಿಂದ ಎಲ್ಲ ಕಾಂಟ್ಯಾಕ್ಟನ್ನು ಸರಿಯಾಗಿ ಸಿಗ್ತದೆ. ಮತ್ತು ನೀವು ನಡ್ಬೇಕು ಬಂದು ಒಂದು ಯಾವುದೋ ಕ್ಲಾಸ್ ಕೇಳಬೇಕಾ ಅಲ್ಲಿ ಏನಪ್ಪ ಅಂದರೆ ಲಿಂಕ್ ಸಿಗಲ್ಲ. ಕ್ಲಿಯರಾ? ಓಕೆ, ಹಿಂದಿನಿಂದ ಅಷ್ಟು ಕ್ಲಾಸ್ಗಳನ್ನು ಸರಳವಾಗಿ ತಾಳ್ಮೆಯಿಂದ ಕೇಳಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ಕಾಂಪಿಟೇಟರಲ್ಲಿ ಅತಿ ಹೆಚ್ಚು ತಾಳ್ಮೆ ಬೇಕಾಗಿರ್ತದೆ. ತಾಳ್ಮೆಯಿಂದ ಕೇಳ್ಕೊತ ಬಂದರೆ ಮುಂದಿರ್ತಂದ್ರೆ ಎಲ್ಲ ಎಕ್ಸಾಮ್ಗಳಿಗೆ ಏನಪ್ಪ ಅಂದರೆ ಒಂದು ಯೂಸ್ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ನಾವು ತಡ ಮಾಡಿದೇನಪ್ಪ ಅಂದರೆ ಮುಂದೆ ಹೋಗೋಣ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದೇನಪ್ಪ ಅಂತ ಕೇಳಿದಾಗ ಈ ನಮ್ಮ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೇನಪ್ಪ ಅಂದರೆ ಅದಕ್ಕೆ ಲೈಕ್ನು ಕೂಡ ಮಾಡಿರಿ ಮತ್ತು ಬೆಲ್ ಐಕಾನ್ ಬಟನ್ ಒತ್ತಿ. ಯಾಕಂದರೆ ಪ್ರತಿ ಬರುವಂಥ ಒಂದು ವಿಡಿಯೋಸ್ಗಳು ನಿಮ್ಗೆ ಬಂದು ತಲುಪಲಿ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಅದನ್ನು ಇಷ್ಟ ಆದರೆ ನೀವು ಮಾಡೋದಕ್ಕೆ ಶೇರ್ ಕೂಡ ಮಾಡ್ತಾ ಬರ್ರಿ ಅಂತ ಹೇಳ್ತಾ ಇದ್ವಿ. ಓಕೆ, ಹಾಗಾದರೆ ತಡ ಮಾಡಿದ ಕ್ವಶನ್ಗೆ ಹೋಗೋಣ. ಓಕೆ, ನೋಡ್ರಿ ಒಂದೇ ಕ್ವಶನ್. ಓಕೆ, ನೋಡ್ರಿ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಅಂತ ಕೇಳಿದಾಗ ಎ ಆಪ್ಷನ್ಸ್ ಏನಪ್ಪ ಅಂತ ಕೇಳಿದ್ರೆ ಖೇಡಾ ಸತ್ಯಾಗ್ರಹ ಅಂತ ಕೊಟ್ಟಿದ್ದಾರೆ. ಖೇಡಾ ಸತ್ಯಾಗ್ರಹ ಮುಂದೆ ಇಸ್ವಿ ಕೊಟ್ಟಿದ್ದಾರೆ 1918 ಅಂತೇಳಿ. ಎರಡನೇದು ಬಂದ್ಬಿಟ್ಟು ಖಿಲಾಫತ್ ಚಳವಳಿ ಅಂತ ಕೊಟ್ಟಿದ್ದಾರೆ 1922 ಅಂತೇಳಿ. ಮೂರನೇದು ಬಂದ್ಬಿಟ್ಟು ಅಸಹಕಾರ ಚಳವಳಿ ಅಂತ ಕೊಟ್ಟಿದ್ದಾರೆ 1920 ಅಂತೇಳಿ. ನಾಲ್ಕನೇ ಬಂದ್ಬಿಟ್ಟು ದಂಡಿ ಸತ್ಯಾಗ್ರಹ ಅಂತೇಳಿ 1924ರಲ್ಲಿ. ಓಕೆ, ಇವುಗಳಲ್ಲಿ ಯಾವುದು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ನೋಡ್ರಿ, ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಗೊತ್ತಿರಬೇಕು. ಯಾಕೆ ಹಿಂಗೆ ಕೇಳ್ತದ ಅಂತ ಕೇಳ್ತದಾಗ ಕೆಲವೊಂದು ಕ್ವಶನ್ಸ್ಗಳು ಏನಿರ್ತಾವೆ ಅಂತ ಕೇಳಿದ್ರೆ ನಮ್ಗೆ ಇಸ್ವಿ ಗೊತ್ತಿರಲಿಲ್ಲಪ್ಪ ಅಂತ ಕೇಳಿದ್ರೆ, ಇಸ್ವಿಗಳನ್ನ ಗೊತ್ತಿರಲಿಲ್ಲ ಅಂದರೆ ನಾವು ಯಾವುದೇ ಕ್ವಶನ್ ಏನಪ್ಪಾದ್ರೆ ಇದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ನಡೆದಿದ್ದು, ಯಾವಾಗ ನಡೆದಿದ್ದು, ಅಲ್ಲಿ ಯಾರಿದ್ದು ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಇಸ್ವಿಗಳನ್ನು ಕೂಡ ಗೊತ್ತಿರಬೇಕು. ಆಧುನಿಕ ಭಾರತ ಬಂದಾಗ ಆಧುನಿಕ ಭಾರತಕ್ಕೆ ಏನಿರಬೇಕು, ಕಂಪಲ್ಸರಿ ಇಸ್ವಿಗಳು ನೆನಪಿರಬೇಕು. ನೀವು ಇವನ್ ಪ್ರಾಚೀನ ಭಾರತಕ್ಕೆ ಮತ್ತು ಈ ಕರ್ನಾಟಕ ಇತಿಹಾಸಕ್ಕೆ ಏನಾದರೂ ಇಸ್ವಿಗಳು ಸ್ವಲ್ಪ ಮಟ್ಟಿಗೆ ನೆನಪಿರ್ಲಿಲ್ಲಪ್ಪ ನಡೀತದ. ಹಾಗಾದರೆ ಈ ಆಧುನಿಕ ಭಾರತ ಅಂತ ಬಂದಾಗ ಏನಪ್ಪ ಅಂದರೆ ಕಂಪಲ್ಸರಿ ಏನಿರಬೇಕು, ನಮ್ಗೆ ಇಸ್ವಿಗಳನ್ನು ನೆನಪಿರಬೇಕು. ಅತಿ ಹೆಚ್ಚಾಗಿ ಇಸ್ವಿಗಳು ಇಲ್ಲಿ ರೈಸ್ ಮಾಡ್ತಿರ್ತಾನೆ. ರೈಟಾ? ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೊಟ್ಟದಾನ. ನಾವು ತಪ್ಪಾಗಿದೆ ಹೇಳೋದಕ್ಕಿಂತ ಮುಂಚಿತವಾಗಿ ಸರಿ ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಸರಿಯಾಗಿ ಯಾವ್ದಿದೆ ಅಂತ ಕೇಳ್ತದೆ. ಗೊತ್ತಿರಬೇಕು. ಖೇಡಾ ಸತ್ಯಾಗ್ರಹ ಅಂತ ಬಂದಾಗ ಇದು ನಡೆದಿದ್ದು ಎಷ್ಟು ಅಂತ ಕೇಳಿದಾಗ 1918 ನಡೆದಿರ್ತಕ್ಕಂಥದ್ದು. ಇದೇನದ ರೈಟ್ ಅದ. ರೈಟ್ ರೀ, ಇದೇನದ ರೈಟ್ ಅದ. ಖಿಲಾಫತ್ ಚಳವಳಿ ಅಂತ ನೋಡ್ತೀವಿ ಸರ್. ಯಾವ ಚಳವಳಿ ಅಂತ ಕೇಳಿದಾಗ ಖಿಲಾಫತ್ ಚಳವಳಿ ಅಂತ ಖಿಲಾಫತ್ ಚಳವಳಿ ನಡೆದಿದ್ದು ಎಷ್ಟರಲ್ಲಿ ಅಂತ ಕೇಳಿದಾಗ 1919ರಲ್ಲಿ ನಡೆದಿತ್ತು. 1919ರಲ್ಲಿ ನಡೆದಿತ್ತು. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದೇನು 1922 ಕೊಟ್ಟಿದ್ದಾರೆ. ಇದೇನದ ರಾಂಗ್ ಐತಿ. ಕ್ಲಿಯರಾ? ಓಕೆ, 1922ರಲ್ಲಿ ನಡೆದಿದ್ದು ಯಾವುದು ಅಂತ ಕೇಳಿದ್ರೆ ಚೌರಿ ಚೌರ ಘಟನೆ ಅಂತ ಹೇಳ್ತೀವಿ. ಚೌರಿ ಚೌರ ಘಟನೆ ಅಂತ ಹೇಳ್ತದೆ. ಇದು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಈ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಉತ್ತರ ಪ್ರದೇಶದ ಈ ಚೌರಿ ಚೌರ ಅಂತ ಒಂದು ಪ್ರದೇಶದಲ್ಲಿ ಏನು ನಡೆದಿತ್ತು, ಇದನ್ನು ನಡೆದಿತ್ತು ಅಂತ ಹೇಳ್ತಾರೆ. ಇದೇ ಘಟನೆ ನಂತರ ಈ ಗಾಂಧೀಜಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅಸಹಕಾರ ಚಳವಳಿಯನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಾಪಸ್ ತಗೋತಾರೆ. ಯಾಕಂತ ಕೇಳಿದ್ರೆ ಇದು ಹಿಂಸಾತ್ಮಕವಾಗಿ ಘಟನೆ ಆಗಿರ್ತದೆ. ಈ ಚಳವಳಿ ಅಸಹಕಾರ ಚಳವಳಿ ಏನಾಗಿರ್ತದ, ಇದು ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆ ಆಗಿರ್ತದೆ. ಹಿಂಸಾತ್ಮಕ ಘಟನೆ ಆದಾಗ ಈ ಗಾಂಧೀಜಿ ಏನು ಮಾಡ್ತಾರೆ, ಚಳವಳಿಯನ್ನ ಏನ್ ಮಾಡ್ತಾರೆ, ವಾಪಸ್ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ತಗೋತಾರೆ. ಯಾವಾಗಲಿ ಎಲ್ಲಿ ಇದ್ದಿರ್ತಾರೆ ಅಂತ ಕೇಳಿದ್ರೆ ಬಾರ್ಡೋಲಿ ಅಂತ ಇದ್ದಿರ್ತಾರೆ. ಅಲ್ಲಿ ಏನಪ್ಪ ಸಭೆಯಲ್ಲಿ ಇರ್ತಾರ. ಆ ಸಭೆಯಲ್ಲಿ ಏನ್ ಮಾಡ್ತಾರ, ಅಸಹಕಾರ ಚಳವಳಿಯನ್ನು ವಾಪಸ್ ತಗೋತಾರೆ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1922ರಲ್ಲಿ. ಇದು ಅಲ್ಲಿ ಬರ್ತಕ್ಕಂಥದ್ದು. ಖಿಲಾಫತ್ ಚಳವಳಿ ನಡೆದಿದ್ದು 1919. ಇದು ಏನದ ತಪ್ಪದ ಅಂತಕ್ಕಂಥದ್ದು. ರೈಟ್? ಓಕೆ, ಅಸಹಕಾರ ಚಳವಳಿ ನಿಮ್ಗೆಲ್ಲ ಗೊತ್ತದ ಎಷ್ಟರಲ್ಲಿ ಅಂತ 1920ರಲ್ಲಿ. ರೈಟ್? 1920ರಲ್ಲಿ. ಕರೆಕ್ಟಾ? ಇದೊಂದು ಕರೆಕ್ಟ್ ಆಯ್ತು, ಇದೊಂದು ಕರೆಕ್ಟ್ ಆಯ್ತು. ಓಕೆ, ದಂಡಿ ಸತ್ಯಾಗ್ರಹ ಅಂತ ಹೇಳ್ತೀವಿ ನೋಡ್ರಿ ದಂಡಿ ಸತ್ಯಾಗ್ರಹ ಅಂತ 1924ರಲ್ಲಿ ನಡೆದಿಲ್ಲ. ಇದು ಯಾವಾಗ ನಡೀತದೆ ಅಂತ ಕೇಳಿದ್ರೆ 1930ರಲ್ಲಿ ನಡೀತದೆ. ಎಷ್ಟರಲ್ಲಿ? 1930ರಲ್ಲಿ ನಡೀತದ. 1924ರಲ್ಲಿ ಏನ್ ನಡೀತದ ಅಂತ ಕೇಳಿದಾಗ ಬೆಳಗಾವಿ ಅಧಿವೇಶನ. ಯಾವ ಅಧಿವೇಶನ? ಬೆಳಗಾವಿ ಅಧಿವೇಶನ ನಡೀತಿದೆ. ಬೆಳಗಾವಿ ಅಧಿವೇಶನ ಈ INC ಅಧಿವೇಶನ ನಡೀತದೆ. ಇಲ್ಲಿ ಗಾಂಧೀಜಿಯವರು ಏನಪ್ಪ ಅಂತ ಕೇಳಿದಾಗ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದು ಯಾವ ಅಧಿವೇಶನ ಅಂತ ಕೇಳಿದಾಗ ಬೆಳಗಾವಿ ಅಧಿವೇಶನ ಅಂತ ಹೇಳ್ತೀವಿ ಸರ್. ಇದೇ ಅಧಿವೇಶನ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಟೈಪ್ ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಒಂದು ವೇದಿಕೆಯನ್ನು ಮಾಡಿರ್ತಾರೆ. ಓಕೆನಾ? ವಿಜಯನಗರ ಸಾಮ್ರಾಜ್ಯದ ಮೂಲಕ ಅಂತ ಏನ್ ಮಾಡ್ತಾರೆ, ವೇದಿಕೆಯನ್ನು ಮಾಡಿರ್ತಾರೆ. ಇದಕ್ಕೆ ವಿಜಯನಗರ ಸಾಮ್ರಾಜ್ಯ ಒಂದು ಅಧಿವೇಶನ ಕೂಡ ಅಂತ ಕೂಡ ಇತಿಹಾಸದಲ್ಲಿ ಕರೆಯುತ್ತಾರೆ ಕೆಲವೊಂದು ಇತಿಹಾಸಕರು. ಹಾಗಾದ್ರೆ ಇಲ್ಲಿ ನಮ್ಗೆ ಅನ್ಸೇನಪ್ಪ ಅಂತ ಕೇಳಿದಾಗ ಇದೊಂದು ಏನಾಯ್ತು, ಇದೊಂದು ಕರೆಕ್ಟ್ ಆಯ್ತು, ಮತ್ತು ಇದೊಂದು ಏನಪ್ಪ ಅಂತ ಕೇಳ್ತದೆ, ಇದೊಂದು ಕರೆಕ್ಟ್ ಆಯ್ತು. ಇಲ್ಲಿ ತಪ್ಪು ಯಾವ ಅಂತ ಕೇಳಿ ನಾವು ಅಂದ್ರೆ ಎರಡು ಮಾತ್ರ ತಪ್ಪಿವೆ. ಆಪ್ಷನ್ಸ್ ಅಲ್ಲಿ ಬಿ ಆಯ್ತು ನೋಡಿ. ಬಿ ಏನಪ್ಪಾ ಅಂತ ಕೇಳಿದಾಗ ಇದೇನಪ್ಪ ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ಎರಡು ತಪ್ಪಾಗಿವೆ ಅಂತ. ಹಾಗೆ ಸ್ವಲ್ಪ ಈ ಖೇಡಾ ಸತ್ಯಾಗ್ರಹ ಆಗಿರ್ಬೋದು ಮತ್ತೆ ಅಸಹಕಾರ ಚಳವಳಿ ದಂಡಿ ಸತ್ಯಾಗ್ರಹ ಇದು ನೋಡು
ಇದನ್ನ ನೋಡ್ಕೊತಾ ಹೋಗೋಣ. ಇಲ್ಲಿ ಖಿಲಾಫತ್ ಅಂತ ಬಂದಾಗ ಏನಪ್ಪ, ಹಿಂದಿನ ಕ್ಲಾಸಲ್ಲಿ ಮಾಡಿ ನಾನು ಸವಿಸ್ತರವಾಗಿ ವಿವರಣೆ ಮಾಡೀನಿ, ಬಟ್ ಇಲ್ಲಿ ಮಾಡಕ್ ಹೋಗಲ್ಲ ಅದ್ರ ಬಗ್ಗೆ. ಕ್ಲಿಯರ್? ಓಕೆ, ಖೇಡಾ ಸತ್ಯಾಗ್ರಹವನ್ನು ನೋಡಿ. ಖೇಡಾ ಸತ್ಯಾಗ್ರಹ. ಓಕೆ ಓಕೆ, ಖೇಡಾ ಸತ್ಯಾಗ್ರಹ ಅಂತ ಬಂದಾಗ ನೋಡ್ರಿ. ಓಕೆ ನೋಡ್ರಿ, ಖೇಡಾ ಸತ್ಯಾಗ್ರಹ ನಡೆದಿದ್ದು ಎಷ್ಟರಲ್ಲಿ ಅಂತ ಕೇಳಿದಾಗ 1918ರಲ್ಲಿ ನಡೆದಿರ್ತಾರೆ. ಎಷ್ಟರಲ್ಲಿ? 1918ರಲ್ಲಿ ನಡೆದಿರ್ತಾರೆ. ಇದು ಎಲ್ಲಿ ಬರ್ತದ ಅಂತ ಕೇಳಿದಾಗ ಇದು ಗುಜರಾತಿನ ಒಂದು ಜಿಲ್ಲೆ ಆಗೋದು. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಇದೊಂದು ಗುಜರಾತಿನ ಜಿಲ್ಲೆ ಆಗಿದೆ. ಇದು ನಡೆದಿದ್ದು ಗುಜರಾತಿನ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಖೇಡಾ ಅಂತ ನಡೆದಿರ್ತಾರೆ. ಇಲ್ಲಿ ಏನಾಗಿರ್ತದ ಅಂತ ಕೇಳಿದಾಗ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬರಗಾಲ ಬಿದ್ದಿರ್ತದ. ಕರೆಕ್ಟಾಗಿ ಬರ್ಕೋಬೇಕಿದೆಯಲ್ಲ, ಬರಗಾಲ ಬಿದ್ದಿರ್ತದ. ಈ ಬರಗಾಲ ಬಿದ್ದ ಕಾರಣದಿಂದಾಗಿ ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಯಾವುದೇ ರೀತಿಯ ಬೆಳೆಯನ್ನು ಬೆಳೀತಾ ಇರಲಿಲ್ಲ. ಬೆಳೆನ ಬೆಳಲಿಕ್ಕೆ ಆಗದೇ ಇರೋದ್ರಿಂದಾಗಿ ಈ ರೈತರು ತೆರಿಗೆ ಕಟ್ಟಕ್ ಆಗ್ತಾ ಇರಲಿಲ್ಲ. ಯಾರಿಗೆ? ಬ್ರಿಟಿಷರಿಗೆ ಏನಪ್ಪಾ ಅಂತ ಕೇಳಿದ್ರೆ, ಅಥವಾ ಸರ್ಕಾರಕ್ಕೆ, ಬ್ರಿಟಿಷ್ ಗೌರ್ಮೆಂಟ್ಗೆ ಏನ್ ಮಾಡ್ತಾ ಇರಲಿಲ್ಲ, ತೆರಿಗೆಯನ್ನು ಕಟ್ಟಕ್ ಆಗ್ತಾ ಇರಲಿಲ್ಲ. ಇದರಿಂದ ತೆರಿಗೆ ಕಟ್ಟಕ್ ಆಗ್ತಾ ಇರಲಿಲ್ಲ ಅಂದ್ರೂ ಕೂಡ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ ಅಪಾರವಾದ ತೆರಿಗೆಯನ್ನು ಹೇರ್ತಾ ಇದ್ರು. ಅಪಾರವಾದ ತೆರಿಗೆ ಹೇರ್ತಾ ಇದ್ರು. ಆದ್ರಿಂದಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ದಂಗೆಗಾಗಿ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಈ ಸಂದರ್ಭದಲ್ಲಿ ಯಾರ್ಯಾರು ಅಂತ ಕೇಳಿದಾಗ ಗೊತ್ತಿರ್ಬೇಕು. ಇಲ್ಲಿ ಕಾರ್ಮಿಕರು ಮತ್ತು ಬಡವರು ಅಂತಂದ್ರೆ ಎಲ್ಲಾ ವ್ಯಕ್ತಿಗಳು, ಕಾರ್ಮಿಕರು ಮತ್ತು ಬಡವರು ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಚಳವಳಿಗೆ ಏನ್ ಮಾಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಸೊ ಗೊತ್ತಿರ್ಬೇಕು ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ವಿಠೋಬಾಯಿ ಅಂತ ಇರ್ತಾರೆ. ವಿಠೋಬಾಯಿ ಪಟೇಲ್ ಇವ್ರು ಯಾರು ಅಂತ ಕೇಳಿದ್ರೆ ನೆನಪಿರ್ಬೇಕು, ಕರೆಕ್ಟ್ ಮಾಡ್ಕೋದು. ವಿಠೋಬಾಯಿ ಪಟೇಲ್ ಇವ್ರು ಯಾಕಪ್ಪ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಸಹೋದರ. ಓಕೆ, ಇವ್ರು ಏನ್ ಮಾಡ್ತಾರ ಅಂತ ಕೇಳಿದಾಗ ಈ ಗಾಂಧೀಜಿ ಅವರ ಭೇಟಿ ಆಗ್ತಾರೆ. ಎಲ್ಲಿ ಭೇಟಿ ಆಗ್ತಾರ ಅಂತ ಕೇಳಿದಾಗ ನದಿಯಾ ಆಶ್ರಮದಾಗ. ಯಾವ ಆಶ್ರಮದಲ್ಲ ಅಂತ ಕೇಳಿದ್ರೆ ನದಿಯಾ ಆಶ್ರಮದಲ್ಲಿ ಗಾಂಧೀಜಿ ಅವರನ್ನ ಭೇಟಿ ಆಗ್ತಾರೆ. ಯಾವಾಗ ಗಾಂಧೀಜಿ ಅವರನ್ನ ನದಿಯಾ ಆಶ್ರಮಕ್ಕೆ ಭೇಟಿ ಆಗ್ತಾರೋ ಅವಾಗ ಗಾಂಧೀಜಿ ಅವ್ರು ಮಾಡ್ತಾರ ಅಂತ ಕೇಳಿದಾಗ ಈ ಖೇಡಾ ಎಂಬ ಪ್ರದೇಶಕ್ಕೆ ಬಂದ್ಬಿಡ್ತಾರೆ. ಯಾಕಂದ್ರೆ ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಪ್ರದೇಶದಲ್ಲಿ ಒಂದು ತೊಂದರೆ ನಡೀತಾ ಇದೆಯೋ, ಯಾವ ಪ್ರದೇಶದಲ್ಲಿ ವಿರೋಧ ನಡೀತಿದೆಯೋ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ವಿಶ್ಲೇಷಣೆಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಅದರ ಪರಿಹಾರಗಳನ್ನು ಹುಡುಕ್ತಾ ಇದ್ವು. ರೈಟಾ? ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಪ್ರದೇಶಕ್ಕೆ ಬಂದ್ರು. ಇಲ್ಲಿ ಸ್ವಲ್ಪ ಗೊತ್ತಿರಬೇಕು, ಈ ಖೇಡಾ ಎಂಬ ಪ್ರದೇಶಕ್ಕೆ ಬಂದು ಇಲ್ಲಿ ಏನ್ ಮಾಡ್ತಾರೆ, 3 ರೀತಿಯ ಒಂದು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಘಟನೆಗಳೇ ಮಾಡ್ತಾರೆ ಅವರು. ಯಾವ 3 ರೀತಿ ಅಂತ ಕೇಳಿದ್ರೆ, ಒಂದು ಗೊತ್ತಿರಬೇಕು, ಮಳೆ ಹೆಚ್ಚಿರುವ ಪ್ರದೇಶ, ಮಳೆ ಇರ್ತದ, ಅಥವಾ ಮಳೆ ಇಲ್ಲದ ಪ್ರದೇಶ ಅಂತ. ಇಲ್ಲಿ ಫಸ್ಟ್ ಏನಪ್ಪ, ಮಳೆ ಇಲ್ಲದ ಪ್ರದೇಶ. ಸೊ ಇನ್ನೊಂದೇನಪ್ಪ ಅಂದ್ರೆ ಸ್ವಲ್ಪ ಮಳೆ ಇರುವ ಪ್ರದೇಶ. ಯಾವ ಮಳೆ? ಸ್ವಲ್ಪ ಮಳೆ ಇರುವ ಪ್ರದೇಶ. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಅತಿ ಮಳೆ ಇರುವ ಪ್ರದೇಶ. ಅತಿ ಮಳೆ ಇರುವ ಒಂದು ಪ್ರದೇಶ ಅಂತ ಹೇಳ್ತಾರೆ. ಹಾಗಾದ್ರೆ ಈ 3 ರೀತಿಯಲ್ಲಿ ಮಾಡಿ ಏನ್ ಮಾಡ್ತಾರೆ, ಮಳೆ ಇಲ್ಲದ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 0% ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ಟ್ಯಾಕ್ಸ್ ಇಲ್ಲ ಇಲ್ಲಿ. ಎಲ್ಲಿ ಮಳೆ ಇಲ್ಲೋ ಅಲ್ಲಿ ಏನ್ ಮಾಡಲ್ಲ, ಟ್ಯಾಕ್ಸ್ ಅನ್ನು ಹಾಕಲ್ಲ. ಸೊ ಸ್ವಲ್ಪ ಮಳೆ ಇದ್ದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 50% ಟ್ಯಾಕ್ಸ್ ಹಾಕಂತ ಹೇಳ್ತಾರೆ, ಸ್ವಲ್ಪ ಮಳೆ ಇದ್ದಲ್ಲಿ. ಸೊ ಇಲ್ಲಪ್ಪ ಅಂತ ಕೇಳಿದ್ರೆ 100% ಟ್ಯಾಕ್ಸ್ ಹಾಕ್ರಿ ಅಂದ್ರೆ ಎಲ್ಲರಿಗೂ ಏನಾಗ್ತದೆ, ಒಂದು ಯೂಸ್ಫುಲ್ ಆಗ್ತದ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಬಡ ರೈತರು ಅಂತ ಬರ್ತಾರೆ. ಯಾವ ರೈತರು? ಇಲ್ಲಿ ಬಡ ರೈತರು ಅಂತ ಬರ್ತಾರ. ಇಲ್ಲಿ ಏನಪ್ಪ ಅಂದ್ರೆ ಮಧ್ಯಮ ರೈತರು ಅಂತ ಬರ್ತಾರೆ. ಇಲ್ಲಿ ಮಧ್ಯಮ ರೈತ ಅಂತ ಬರ್ತಾನೆ. ಸೊ ಇಲ್ಲಿ ದೊಡ್ಡ ರೈತ ಅಂತ ಬರ್ತಾರೆ. ದೊಡ್ಡ ರೈತ ಅಂತ ಅನ್ಸುತ್ತೆ. ರೈತ ಈ ರೀತಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಪರಿಹಾರವನ್ನು ಮಾಡ್ತಾರೆ. ಈ ರೀತಿ ಬಗೆಹರಿಸ್ತಾರ. ಈ ರೀತಿ ಏನಪ್ಪ ಮುಗಿಸಿದ ನಂತರ ಅಂದ್ರೆ ಇಲ್ಲಿ ಗಾಂಧೀಜಿ ಅವರ ನೀತಿಯನ್ನು ನೋಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಈ ಗಾಂಧೀಜಿ ಅವರನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಗಾಂಧೀಜಿ ಅವರ ಶಿಷ್ಯ ಆಗ್ಬಿಡ್ತಾರೆ. ಗಾಂಧೀಜಿ ಅವರ ಶಿಷ್ಯರಾದರು ಅಂತ ಬರ್ತಾರೆ. ನೋಡಿ, ಇಲ್ಲಿ ಜನನಾಯಕ ಆದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಎಸ್.ವಿ. ಪಟೇಲ್. ಇಲ್ಲಿ ಜನನಾಯಕ ಆದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಎಸ್.ವಿ. ಪಟೇಲ್ ಅಂತ ಇಲ್ಲಿ ಜನನಾಯಕ ಆಗಿರ್ತಾರೆ. ಇದೇನಪ್ಪ ಅಂದ್ರೆ ಖೇಡಾ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು ಯಾಕೆ ನಡೆದಿತ್ತು ಅಂತ ಕೇಳಿದಾಗ ಅಲ್ಲಿ ಏನಾಗಿತ್ತು, ಬರಗಾಲ ಬಿದ್ದಿದ್ದ ಕಾರಣದಿಂದ ನಡೆದಿತ್ತು. ಕ್ಲಿಯರ್? ಓಕೆ, ಅಲ್ಲಿ ನೆಕ್ಸ್ಟ್ ಏನಪ್ಪ ಇನ್ನೊಂದೇನದ ಅಂತ ಕೇಳಿದಾಗ ಇಲ್ಲಿ ಖಿಲಾಫತ್ ಚಳುವಳಿ ಬಗ್ಗೆ ಏನಪ್ಪ ಹಿಂದಿನ ಕ್ಲಾಸಲ್ಲಿ ಸಂಪೂರ್ಣ ವಿವರಣೆ ನೋಡಿ ಅಲ್ಲಿ ನೋಡ್ಕೊತಾ ಬಂದ್ರೆ ಅಲ್ಲಿ ಗೊತ್ತಾಗುತ್ತಾ. ಇಲ್ಲಿ ಏನಪ್ಪ ವಿವರಣೆ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಅಸಹಕಾರ ಚಳುವಳಿ ಅಂತ ಇರ್ತದೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ. ಓಕೆ, ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿ. ಓಕೆ ನೋಡ್ರಿ, ಈ ಚಳವಳಿ ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ 1920ರಲ್ಲಿ ನಡೆದಿರ್ತದೆ. ಇದು ಗಾಂಧೀಜಿಯವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಗಾಂಧೀಜಿಯವರ ಕಾಲದಲ್ಲಿ ಅಥವಾ ಗಾಂಧೀಜಿಯವರ ನೇತೃತ್ವದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಥವಾ ಅತಿ ದೊಡ್ಡ ಚಳುವಳಿಯಾಗಿದೆ. ಓಕೆ, ಅತಿ ದೊಡ್ಡ ಚಳುವಳಿಯಾಗಿದೆ. ಇದನ್ನು ಕೂಡ ಏನಿರಬೇಕು, ಗೊತ್ತಿರಬೇಕು ಅಂತಕ್ಕಂಥದ್ದು. ಇನ್ನೊಂದು ಗೊತ್ತಿರಬೇಕು, ಈ ಚಳುವಳಿಗೆ ಕಾರಣಗಳೇನಾಗಿವು ಅಂತ ಕೇಳಿದಾಗ ಈ ಚಳುವಳಿ ಕಾರಣಗಳೇನಾಗಿ ಭಾರತದಲ್ಲಿ ಏನಾಗಿತ್ತು ಅಂತಂದ್ರೆ ಫಸ್ಟ್ ಒಂದು ಗೊತ್ತಿರಬೇಕು, 1919 ನಡೆದಿತ್ತು ಜಲಿಯನ್ ವಾಲಾಬಾಗ್ ನಡೆದಿತ್ರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ
ಸೊ ಈ ವಾಲಾಬಾಗ್ ಹತ್ಯಾಕಾಂಡ ನಂತರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ ಬ್ರಿಟಿಷರು ಇರ್ತಕ್ಕಂಥ ಎಲ್ಲಾ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಬಿರುದುಗಳಾಗಿರ್ಬೋದು ಎಲ್ಲವನ್ನ ಏನ್ ಮಾಡ್ತಾರೆ ತ್ಯಜಿಸಿ ಇವ್ರು ಏನ್ ಮಾಡ್ತಾರೆ 1919 ನಡೆದಿರ್ತದೆ. ಇದು ಇನ್ನೊಂದು ಏಪ್ರಿಲ್ 13 ನಡೆದಿರ್ತಕ್ಕಂಥ ಈ ಒಂದು ಹತ್ಯಾಕಾಂಡ ಏನಪ್ಪ ಗಾಂಧೀಜಿ ಅವ್ರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತದ. ಇದಕ್ಕೆ ಏನ್ ಮಾಡ್ತಾರೆ ಅವರು ಅಸಹಕಾರ ಚಳವಳಿಗೆ ಏನ್ ಮಾಡ್ತಾರೆ ಮುಂದಾಗ್ತಾರ ಅಂತ ಕೂಡ ಕೆಲವೊಂದ್ ಕಡೆ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದೇನು ಅಂತ ಕೇಳಿದಾಗ ಇನ್ನೊಂದು ರೌಲತ್ ಕಾಯ್ದೆ ಅಂತ ಬಂದಿರ್ತಾರೆ ನೋಡಿ. ರೌಲತ್ ಕಾಯ್ದೆ, ಸೊ ಈ ರೌಲತ್ ಕಾಯ್ದೆ ಯಾಕೆ ಬಂದಿರ್ತದ ಅಂತ ಕೇಳಿದ್ರೆ ಇದನ್ನು ಕೂಡ ಬಂದಿದ್ದು 1919ರಲ್ಲಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಪರಿಶೀಲನೆ ಮಾಡಲು ತಂದಿರ್ತಾರ. ಸೊ ಇದ್ರಲ್ಲಿ ಇರ್ತಕ್ಕಂಥ ಒಟ್ಟು ಮಂದಿ ಯಾರ ತನಕ ಬ್ರಿಟಿಷ್ ವ್ಯಕ್ತಿಗಳೇ ಇರ್ತಾರೆ. ಇಲ್ಲಿ ಒಟ್ಟು ಬ್ರಿಟಿಷರೇ ಇರ್ತಾರ. ಆ ಬ್ರಿಟಿಷರೇ ಇದ್ದಾಗ ಏನಪ್ಪ ಬ್ರಿಟಿಷರಿದ್ದು ಭಾರತೀಯರ ಬಗ್ಗೆ ಏನು ಅಧ್ಯಯನ ಮಾಡ್ತಾರ ಅವರು. ಅದಕ್ಕೆ ಈ ರೌಲತ್ ಕಾಯ್ದೆ ಕೂಡ ಏನ್ ಮಾಡ್ತಾರೆ ಅದಕ್ಕೆ ಬ್ಲೈಂಡ್ ಅಂತ ಕೇಳ್ತಾರೆ. ಇದಕ್ಕೆ ಏನಪ್ಪ ಅಂದ್ರೆ ಹಿಮಾಲಯನ್ ಬ್ಲೈಂಡ್ ಅಂತ ಕರೀತಾರೆ ಯಾರು ಗಾಂಧೀಜಿ ಅವರು. ಹಿಮಾಲಯನ್ ಬ್ಲೈಂಡರ್ ಅಂತ ಕರೀತಾರೆ. ಇದಕ್ಕೆ ಹಿಮಾಲಯನ್ ಬ್ಲೈಂಡರ್ ಅಂತ ಕರೀತಾರೆ. ಏನ್ ಮಾಡ್ತಾರ ಇದಕ್ಕೆ ಕೂಡ ಇದಕ್ಕೆ ಹೇಟ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿ ಅವ್ರು ಮಾಡ್ತಾರೆ ಅಂತಂದ್ರೆ ಈ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಕೇಸರ ಹಿಂದ್ ಅಂತ ಚಳವಳಿ ಇದು ಇತ್ತಲ್ಲ ಬಿರುದು, ಕೇಸರಿಯ ಹಿಂದ್ ಅಂತ ಬಿರುದಿತ್ತಲ್ಲ, ಈ ಬಿರುದು ಗಾಂಧೀಜಿ ಅವರು ಇಲ್ಲಿ ಏನ್ ಮಾಡ್ತಾರೆ ತ್ಯಜಿಸಿ ಬಿಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಗಾಂಧೀಜಿಯವರು ತ್ಯಜಿಸಿ ಬಿಡ್ತಾರ. ಯಾಕಂತ ಕೇಳಿದ್ರೆ ಇಂಥ ದುರಂತವನ್ನು ಮಾಡಿದಕ್ಕೆ ಏನ್ ಮಾಡ್ತಾರ ತ್ಯಜಿಸಿ ಬಿಡ್ತಾರ. ಇವೆಲ್ಲವನ್ನ ನೋಡ್ಕೊಂಡು ಏನ್ ಮಾಡ್ತಾರೆ ಕೇಳಿದ್ರೆ ಗಾಂಧೀಜಿಯವರು 1920ರಲ್ಲಿ ಒಂದು ಅಧಿವೇಶನ ಆಗ್ತದೆ. INC ಅಧಿವೇಶನ. ಯಾವ ಅಧಿವೇಶನ ಅಂತ ಕೇಳಿದಾಗ ನಾಗ್ಪುರ ಅಧಿವೇಶನ ಆಗ್ತದೆ. ಅವಾಗ ಯಾವ ಅಧಿವೇಶನ? ನಾಗ್ಪುರ ಅಧಿವೇಶನ ಆಗ್ತದ ಅಂತ ಕೇಳಿದಾಗ ಈ ನಾಗ್ಪುರ ಅಧಿವೇಶನ ಅಧ್ಯಕ್ಷ ಯಾರಾಗಿದ್ರು ಅಂತ ಕೇಳಿದ್ರೆ ವಿಜಯ ರಾಘವಚಾರಿ ಅಂತ ವ್ಯಕ್ತಿ. ಸೊ ಈ ವಿಜಯ ರಾಘವಚಾರಿ ಅಂತ ವ್ಯಕ್ತಿ ಇವರ ಒಂದು ನೇತೃತ್ವದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಂದು ಅಸಹಕಾರ ಚಳವಳಿಯನ್ನ ಕೈಗೊಂಡರು ಅಂತದ್ದು ಕ್ಲಿಯರ್. ಇದ್ರ ಚಳವಳಿ ಏನ್ ಮಾಡ್ತಾರೆ ಕೈಗೊಳ್ತಾರೆ. ಸೊ ಇಲ್ಲಿ ಏನಿತ್ತು ಅಂತ ಕೇಳಿದ್ರೆ ಈ ಚಳವಳಿ ಕುರಿತು ಏನ್ ಮಾಡಿದ್ರು ಈ ಗಾಂಧೀಜಿ ಒಂದೆರಡು ಕೊಟೇಶನ್ ಕೂಡ ಹೇಳ್ತಾರೆ, ಗೊತ್ತಿರ್ಬೇಕು. ಇದು ಏನಪ್ಪಾ ಅಂತ ಕೇಳಿದ್ರೆ ಈ ಚಳವಳಿನ ಏನ್ ಮಾಡ್ತೀನಿ ಅಂತಂದ್ರೆ ಹಿಂಸಾತ್ಮಕವಾದ ಚಳವಳಿ ಆಗಿರ್ತದೆ. ಯಾವ ಚಳವಳಿ ಆಗಿರ್ತದೆ? ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿ ನಡೀತದೆ. ಇದು ಯಾವುದು ಅಂತ ಕೇಳಿದ್ರೆ ಇದು ಸತ್ಯ ಮತ್ತು ಅಹಿಂಸೆ ಚಳವಳಿ ಆಗಿರ್ತದ ಅಂತ ಹೇಳ್ತಾರೆ ಒಂದು. ಮತ್ತೆ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ ಎಲ್ಲಿ ಹಿಂಸಾತ್ಮಕ ಘಟನೆ ಕಂಡು ಬತ್ತೋ, ಹಿಂಸಾತ್ಮಕ ಘಟನೆಗಳು ಕಂಡು ಬಂದಲ್ಲಿ ಏನ್ ಮಾಡ್ತೀನಿ ಚಳವಳಿಯನ್ನ ನಿಂದಿಸಿ ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ರದ್ದುಗೊಳಿಸುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅವರು ಈ ಒಂದು ಚೌರಿ ಚೌರ ಘಟನೆ ಏನಂತ ಏನ್ ಮಾಡ್ತದ ಈ ಚಳವಳಿಯನ್ನ ರದ್ದುಗೊಳಿಸ್ತದ. ಮುಂದೆ ಹೇಳ್ತೀನಿ ರೈಟ್ರಿ. ಓಕೆ, ಹೀಗಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 1920 ಆಗಸ್ಟ್ ರಂದು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಆಗಸ್ಟ್ 1ರಂದು ಏನ್ ಮಾಡ್ತಾರೆ ಈ ಚಳವಳಿಯನ್ನು ಆರಂಭ ಮಾಡ್ತಾರೆ ನೋಡಿ. ಈ ಚಳವಳಿ ಏನಾಗ್ತದ ದೇಶಾದ್ಯಂತ ಆರಂಭ ಆಗ್ತದೆ. ದೇಶಾದ್ಯಂತ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಚಳವಳಿಯನ್ನು ಏನಾಯ್ತು ಆರಂಭವಾಯ್ತು ಅಂತ ಹೇಳಿ ಕೂಡ ನಾವು ಅಧ್ಯಯನವನ್ನು ಮಾಡ್ತೀವ್ರಿ. ಕ್ಲಿಯರಾ? ಓಕೆ, ಹಾಗಾದ್ರೆ ಗೊತ್ತಿರ್ಬೇಕು. ಇದೇ ದಿನ ಏನಾಗಿತ್ತು ಅಂತ ಕೇಳಿದ್ರೆ ಈ ತಿಲಕರು ಕೂಡ ಏನಪ್ಪ ಆಗಸ್ಟ್ 1ರಂದು ಏನಾಗಿದ್ರು ನಿಧನವನ್ನು ಹೊಂದಿದ್ರು. ತಿಲಕರು ತಿಲಕ ಏನ್ ಮಾಡಿದ್ರು ಆಗಸ್ಟ್ 1ಕ್ಕೆ ಏನಪ್ಪ ಅಂದ್ರೆ ನಿಧನವನ್ನು ಹೊಂದಿದ್ರು. ಹಾಗಾಗಿ ಅವರು ಅವರ ನೆನಪಿಗಾಗಿ ಏನ್ ಮಾಡ್ತಾರೆ ಅಂತ ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾವ ನಿಧಿ ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ರೆ ಸ್ವರಾಜ್ಯ ನಿಧಿ ಅಂತ ಸ್ಥಾಪನೆ ಮಾಡ್ತಾರೆ. ಸ್ವರಾಜ್ಯ ನಿಧಿಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಲ್ಲಿ ಕೇವಲ ₹1 ತಗೊಂಡು ಏನ್ ಮಾಡ್ತಾರೆ, ಕೇವಲ ಒಂದೇ ₹1 ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲಿ ₹1 ತಗೊಂಡು ಸುಮಾರು ಅಮೌಂಟ್ 1 ಕೋಟಿಗಿಂತ ಹೆಚ್ಚು ರೂಪಾಯಿ ಏನ್ ಮಾಡ್ತಾರೆ ಗೋಳೆ ಮಾಡ್ತಾರೆ. ₹1 ಪ್ರತಿಯೊಬ್ಬರ ಬಳಿ ₹1 ತಗೊಂಡು ಮಾಡ್ತಾರೆ. 1 ಕೋಟಿಗಿಂತ ಹೆಚ್ಚು ರೂಪಾಯಿ ಏನ್ ಮಾಡ್ತಾರೆ ಗೋಳೆ ಮಾಡ್ತಾರೆ. ಈ ಜಮಾ ಮಾಡಿ ಏನ್ ಮಾಡ್ತಾರೆ ಈ ಹಣವನ್ನು ಎಲ್ಲಿ ಕೊಡ್ತಿದ್ರು ಅನ್ನೋದು ಗೊತ್ತಿರ್ಬೇಕು. ಈ ಹಣ ಎಲ್ಲಿ ಕೊಡ್ತಿದ್ರು ಅಂದ್ರೆ ಕರೆಕ್ಟ್ ಆಗಿ ನೆನಪಿರ್ಬೇಕು. ಹರಿಜನ ಮತ್ತು ಗ್ರಾಮೋದ್ಧಾರಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಕೆಲಸಕ್ಕೆ ಏನ್ ಮಾಡ್ತೀವಿ ಇದನ್ನ ಕೊಡ್ತಿದ್ರು ಅಂತ ಬರ್ತಾರೆ. ಈ ಚಳವಳಿ ವಿಶೇಷ ಅಂಶಗಳೇನಿರ್ತವೆ ಅಂತ ಕೇಳಿದ್ರೆ ಕೆಲವೊಂದಿಷ್ಟು ವಿಶೇಷ ಅಂಶಗಳು ಅಂದ್ರೆ ಸಕಾರಾತ್ಮಕವಾಗಿರತಕ್ಕಂಥದ್ದು ಮತ್ತೆ ನಕಾರಾತ್ಮಕಗಳನ್ನು ಬಿಡುವುದು. ಓಕೆ, ನಿಮ್ಗೆ ಗೊತ್ತಿರ್ಬೇಕು ಸಕಾರಾತ್ಮಕ ಅಂತ ಬರ್ತದೆ. ಸೊ ಏನ್ ಸರ್ ಸಕಾರಾತ್ಮಕ ಅಂತ ಅಂದ್ರೆ ಸ್ವದೇಶಿ ವಸ್ತುಗಳನ್ನು ಬಳಸುವುದು ಗೊತ್ತಿರ್ಬೇಕು. ಮತ್ತು ಹಿಂದೂ ಮತ್ತು ಮುಸ್ಲಿಮರು ಏಕತೆಯನ್ನು ಸಾಧಿಸುವುದು. ಹಿಂದೂ ಮತ್ತು ಮುಸ್ಲಿಮರು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ನಿಮ್ಗೆ ಏನಾದ್ರೂ ಸಪೋಸ್ ಹೇಳಿಕೆಯಲ್ಲಿ ಕೇಳಿದ್ರೆ ಗೊತ್ತಿರ್ಬೇಕದು. ಹಿಂದೂ ಮತ್ತು ಮುಸ್ಲಿಮರ ಏಕತೆಯನ್ನು ಸಾಧಿಸುವುದು ಹೇಳ್ರಿ. ಮತ್ತೆ ಇನ್ನೊಂದಪ್ಪ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು ಆರಂಭ ಮಾಡುದು. ಶಿಕ್ಷಣ ಸಂಸ್ಥೆಗಳು ಏನ್ ಮಾಡುದು ಆರಂಭಿಸುವುದು ಹೇಳ್ರಿ. ಮತ್ತೇನಪ್ಪಾ ಅಂತ ಕೇಳಿದ್ರೆ ಅಸ್ಪೃಶ್ಯತೆ ನಿಷೇಧ ಮಾಡುದು. ಏನ್ ಮಾಡುದು ಅಂತ ಕೇಳಿದ್ರೆ ನಿಷೇಧ ಮಾಡುದು. ಮತ್ತೆ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ನಿಷೇಧ ಮಾಡುದು. ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಏನ್ ಮಾಡುದು ನಿಷೇಧ ಮಾಡುದು. ಸಾಮಾಜಿಕ ಅನಿಷ್ಟ ಪದ್ಧತಿ ನಿಷೇಧ ಮಾಡುದು ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತು ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಮಹಿಳೆಯರ ಶಿಕ್ಷಣವನ್ನು ಮೂಡಿಸೋದಾಗಿರ್ಬೋದು. ಮತ್ತೆ ಇಲ್ಲಿ ನಕಾರಾತ್ಮಕ ಅಂತ ಬಂದಾಗ ಗೊತ್ತಿರ್ಬೇಕು ನಿಮ್ಗ ಸರ್. ನಕಾರಾತ್ಮಕವಾಗಿ ಏನಿದ್ದು ಅಂತ ಕೇಳಿದಾಗ ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡೋದು.
ವಿದೇಶಿ ವಸ್ತುಗಳು ಬಹಿಷ್ಕಾರ ಮಾಡೋದು, ವಿದೇಶಿ ವಸ್ತುಗಳು ಬಹಿಷ್ಕಾರ ಮಾಡೋದಾಗಿರ್ಬೋದು, ಮತ್ತು ಬ್ರಿಟನ್ ಸರ್ಕಾರದ ಉದ್ಯೋಗಗಳನ್ನು ತ್ಯಜಿಸುವ ಆಗಿರ್ಬೋದು, ಬ್ರಿಟನ್ ಸರ್ಕಾರದ ಉದ್ಯೋಗಗಳು ಏನು ಮಾಡೋದು, ತ್ಯಜಿಸುವುದು. ಈ ರೀತಿಯಾಗಿರ್ತಕ್ಕಂಥದ್ದಪ್ಪ ಅಂದ್ರೆ ಬ್ರಿಟಿಷ್ ಶಿಕ್ಷಣ ಇಲಾಖೆಯನ್ನು ಬಂದ್ ಮಾಡಿಸೋದಾಗಿರ್ಬೋದು, ಮತ್ತು ಬ್ರಿಟಿಷ್ ಸರ್ಕಾರದ ವಕೀಲ ವೃತ್ತಿಯನ್ನು ಬಿಡುವುದಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಒಂದು ಈ ಘಟನೆಗಳಿದ್ದು, ಮತ್ತು ಸಕಾರಾತ್ಮಕ ಏನಪ್ಪ ನಮ್ಮ ದೇಶವನ್ನು ಒಂದುಗೂಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಈ ದೇಶದಲ್ಲಿ ಈ ಒಂದು ಚಳವಳಿ ಗೊತ್ತಿರ್ಬೇಕು ನಿಮಗೆಲ್ಲ. ಈ ಚಳವಳಿಯಲ್ಲಿ ಏನಾಗಿತ್ತು ಅಂತ ಕೇಳಿದಾಗ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಣ್ಣವರು, ಚಿಕ್ಕವರು ಮತ್ತು ದೊಡ್ಡವರು, ಮತ್ತು ಹಿರಿಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೈದ್ಯರು ಆಗಿರ್ಬೋದು, ಮತ್ತು ಶಿಕ್ಷಣವಂತರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಭಾರತ ದೇಶದಲ್ಲಿ ಎಲ್ಲಾ ಸಾರ್ವಜನಿಕ ವ್ಯಕ್ತಿಗಳು ಎಲ್ಲರೂ ಕೂಡ ಏನಪ್ಪ ಈ ಚಳವಳಿ ಭಾಗವಹಿಸಿತ್ತು. ಅದಕ್ಕಾಗಿ ಇದಕ್ಕಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ದೊಡ್ಡ ಚಳವಳಿ ಅಂತ ಕೂಡ ಕರೀತಾರೆ. ಎಂತ ಚಳವಳಿ ಅಂತಂದ್ರೆ ಅಂತಾರಾಷ್ಟ್ರೀಯ ದೊಡ್ಡ ಚಳವಳಿ ಅಂತೇಳಿ ನಡೀತಾರೆ. ಇಡೀ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಏನಪ್ಪ ಅತ್ಯಂತ ದೊಡ್ಡ ಚಳವಳಿ ಆಗಿತ್ತು. ಯಾವುದು ಅಂತ ಕೇಳಿದ್ರೆ ಅಸಹಕಾರ ಚಳವಳಿ. ಈ ಚಳವಳಿಯ ಮೂಲಕ ಬ್ರಿಟಿಷರು ಏನಪ್ಪ ಅಂದ್ರೆ ಅವರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ನಾವೇನಾದ್ರೂ ಈ ಚಳವಳಿಯನ್ನ ಕಂಪ್ಲೀಟ್ ಮಾಡಕ್ ಕೊಟ್ಟಪ್ಪ ಅಂತ ಕೇಳಿದ್ರೆ ನಮ್ಗೆ ಏನ್ ಮಾಡ್ತಾರೆ, ಇವರು ದೇಶ ಬಿಟ್ಟು ಓಡಿಸ್ತಾರ ಅಂತೇಳಿ ಅವ್ರದ್ದು ಕೂಡ ಒಂದು ಭಯ ಇರ್ತಿತ್ತು. ಸೊ ಇದೇ ಸಂದರ್ಭದಲ್ಲಿ ಏನಾಗ್ತದ ಅಂತ ಕೇಳಿದಾಗ, ಇದೇ ಸಂದರ್ಭದಲ್ಲಿ ಆಗಲೇ ನಿಮ್ಗೆ ಹೇಳಿದಾಗ 1922 ಫೆಬ್ರವರಿ 5ರಂದು ಒಂದು ಘಟನೆ ನಡೀತಾರೆ ಉತ್ತರ ಪ್ರದೇಶದ. ಎಲ್ಲಪ್ಪ ಅಂತ ಕೇಳಿದಾಗ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಯಾವ ಘಟನೆ ನಡೀತದ ಅಂತ ಕೇಳಿದ್ರೆ ಚೌರಿ ಚೌರ ಘಟನೆ ನಡೆದಿರ್ತಾರೆ. ಸೊ ಈ ಚೌರಿ ಚೌರ ಘಟನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಥಿಯರಿಯಲ್ಲಿ ಹೇಳಿರ್ತೀನಿ ನಾನು. ಈ ಘಟನೆ ಏನಂತ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಗಾಂಧೀಜಿಯವರು 1922 ಮಾಡ್ತಾರೆ ಅಸಹಕಾರ ಚಳವಳಿಯನ್ನು ವಾಪಸ್ ತಗೋತಾರೆ. ಓಕೆ, ಗೊತ್ತಿರ್ಬೇಕು ಇಲ್ಲಿ ಕಟ್ರಿ. ಇನ್ನು ಅಸಹಕಾರ ಚಳವಳಿಯನ್ನು ವಾಪಸ್ ನೋಡಿದಕ್ಕೆ ಏನ್ ಮಾಡ್ತಾರೆ ಅಂತ ಕೇಳ್ತಾ ಹೋದಾಗ, ಒಂದ್ ಕಡೆ ಹೇಳ್ತಾರೆ ಏನಪ್ಪ ಅಂತ ಕೇಳಿದ್ರೆ, ಮೋತಿಲಾಲ್ ನೆಹರು ಒಂದು ಮಾತು ಹೇಳ್ತಾರೆ ನೋಡ್ರಿ ಇಲ್ಲಿ. ಯಾರಪ್ಪ ಅಂತ ಕೇಳಿದ್ರೆ ಮೋತಿಲಾಲ್ ನೆಹರು ಏನ್ ಹೇಳ್ತಾರೆ ಅಂತ ಕೇಳ್ತಾದಾಗ ಗೊತ್ತಿರ್ಬೇಕು, ಏನಂತಾರೆ ಕರೆಕ್ಟ್ ಆಗಿ ನೆನ್ಪಿಡ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ, ಕನ್ಯಾಕುಮಾರಿಗೆ ಯಾವುದೋ ಒಂದು ಹಳ್ಳಿಗೆ ಜ್ವರ ಬಂದರೆ, ಯಾವುದೋ ಒಂದು ಹಳ್ಳಿಗೆ ಏನಪ್ಪ ತಪ್ಪು ಮಾಡಿದರೆ, ಕನ್ಯಾಕುಮಾರಿಯ ಯಾವುದೋ ಒಂದು ಹಳ್ಳಿ ತಪ್ಪು ಮಾಡಿದರೆ ಹಿಮಾಲಯದ ಯಾವುದೋ ಒಂದು ಹಳ್ಳಿಗೆ ಶಿಕ್ಷೆ ನೀಡುವುದು ಸರಿನಾ ಅಂತ ಕೇಳ್ತಾರೆ ಅವ್ರು. ನೋಡ್ರಿ, ಕನ್ಯಾಕುಮಾರಿ ಯಾವುದೋ ಒಂದು ಹಳ್ಳಿ ತಪ್ಪು ಮಾಡಿದ್ರಪ್ಪ ಅಂದ್ರೆ, ಇಲ್ಲಿ ಹಿಮಾಲಯಕ್ಕೆ ಇರ್ತಕ್ಕಂಥ ಯಾವುದೋ ಒಂದು ಹಳ್ಳಿಗೆ ಏನಪ್ಪಾ ಅಂದ್ರೆ ಶಿಕ್ಷೆ ನೀಡುವುದು ನ್ಯಾಯ ಅಂತ ಕೇಳ್ತಾರೆ. ಅಂದ್ರೆ ಏನಪ್ಪಾ ಅರ್ಥ ಏನು, ಎಲ್ಲೋ ನಡೆದಿರ್ತಕ್ಕಂಥ ಘಟನೆಗೆ ಎಲ್ಲೋ ಲಿಂಕ್ ಮಾಡಿ ಯಾಕೆ ನೀವು ಚಳವಳಿಯನ್ನ ತಡೆ ಹಿಡಿತಾ ಇದೀರಿ ಅಂತ ಅರ್ಥ. ಕರೆಕ್ಟಾ? ಮತ್ತೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಗಾಂಧೀಜಿಯವರೇ ಇದೊಂದು ದೊಡ್ಡ ರಾಷ್ಟ್ರೀಯ ಧ್ವಂತ ಅಂತ ಹೇಳ್ತಾರೆ ಗಾಂಧೀಜಿಯವರಿಗೆ. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಗಾಂಧೀಜಿಯವರೇ ಇದೊಂದು ದೊಡ್ಡ ದುರಂತ ಅಂತ ಹೇಳ್ತಾರೆ, ರಾಷ್ಟ್ರೀಯ ದುರಂತ ಅಂತ ಹೇಳ್ತಾರೆ. ಈ ಚಳವಳಿ ಹಿಂಪಡಿತಿದ್ದಕ್ಕೆ ಬ್ರಿಟಿಷರಿಗೆ ಕೂಡ ಏನ್ ಮಾಡ್ತದೆ, ದೊಡ್ಡ ವರದಾನವನ್ನಾಗಿರ್ತದ. ಹೇಳ್ರಿ, ಇಲ್ಲಿ INC ಇದೇ ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತಿರ್ಬೇಕು ನಿಮ್ಗ. ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಈ INC ಕೂಡ ಏನಾಗ್ತದೆ, 2 ಗುಂಪಾಗಿ ಹೊಡೆದು ಹೋಗ್ತದೆ. ಸೊ INC ಕೂಡ ಏನಾಗ್ತದೆ, 2 ಗುಂಪಾಗಿ ಹೊಡೆದು ಹೋಗ್ತದ. ಒಂದು ಬದಲಾವಣೆ ಬಯಸುವ ಗುಂಪು, ಬದಲಾವಣೆ ಬಯಸುವ ಗುಂಪು, ಒಂದು. ಇನ್ನೊಂದು ಯಾವುದು ಕೇಳಿದ್ರೆ, ಬದಲಾವಣೆ ಬಯಸದೇ ಇರುವ ಗುಂಪು ಏನಂದ್ರೆ ಇಲ್ಲಿ ಆಗ್ತದೆ ನೋಡಿ. ಬದಲಾವಣೆ ಬಯಸುವ ಗುಂಪು ಮತ್ತು ಬದಲಾವಣೆ ಬಯಸದೇ ಇರುವ ಗುಂಪುಗಳು, 2 ಗುಂಪುಗಳು ಏನಾಗ್ತವೆ ಇಲ್ಲಿ ಆತವ್ರಿ. ಸೊ ಇಲ್ಲಿ ಬದಲಾವಣೆ ಬಯಸುವ ಗುಂಪು ಯಾವಪ್ಪ ಅಂತ ಕೇಳಿದಾಗ, CR ದಾಸ್, ಮೋತಿಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು. ಯಾರು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ, CR ದಾಸ್ ಅಂದ್ರೆ ಚಿತ್ತರಂಜನ್ ದಾಸ್ ರೀ. CR ದಾಸ್ ಆಗಿರ್ಬೋದು, ಮೋತಿಲಾಲ್ ನೆಹರು ಆಗಿರ್ಬೋದು, ಮತ್ತು ಇನ್ನೊಬ್ರು ಯಾರು, SC ಬೋಸ್, ಸುಭಾಷ್ ಚಂದ್ರ ಬೋಸ್ ಅವರು ಆಗಿರ್ಬೋದು. ಇವರೆಲ್ಲ ಏನ್ ಮಾಡ್ತಾರ ಅಂತ ಕೇಳಿದಾಗ, ಈ ಒಂದು ಸ್ಥಾನವನ್ನು ಬಿಟ್ಟು ಏನ್ ಮಾಡ್ತಾರೆ, ಹೋಗಿ ಸ್ವರಾಜ್ಯ ಪಕ್ಷವನ್ನು ಏನ್ ಮಾಡ್ತಾರ, ಸ್ಥಾಪನೆ ಮಾಡ್ತಾರೆ ಅಂತದ್ದು. ಆ ಸ್ವರಾಜ್ಯ ಪಕ್ಷ ಏನಪ್ಪಾ ಅಂತ ಕೇಳಿದಾಗ, ಅದು ಮುಂದೆ ಅದ್ರ ಬಗ್ಗೆ ಒಂದು ಕ್ವಶನ್ ಬಂದಾಗ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿರ್ತೀನಿ. ಕ್ಲಿಯರಾ? ಈ ರೀತಿ ಏನಪ್ಪ ಅಂದ್ರೆ ಅಸಹಕಾರ ಚಳವಳಿ ಏನಪ್ಪ ಅಂದ್ರೆ ಅತಿ ಉನ್ನತ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ಇದನ್ನು ಕೂಡ ಗೊತ್ತಿರ್ಬೇಕು 1920ರಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಿತ್ತು ಅಂತ ಕೇಳಿದಾಗ, ದಂಡಿ ಸತ್ಯಾಗ್ರಹ ಅಂತ ನೋಡ್ರಿ. ಯಾವ ಸತ್ಯಾಗ್ರಹ ಅಂತ ಕೇಳಿದ್ರೆ ದಂಡಿ ಸತ್ಯಾಗ್ರಹ. ದಂಡಿ ಸತ್ಯಾಗ್ರಹ ಅಂತದ್ದು ಅಲ್ಲಿ ಆಫೀಸ್ ಏನು ಕೊಟ್ಟಾರ, 1924 ಕೊಟ್ಟಾರ. ಅಲ್ಲದು ಅದು ಎಷ್ಟು ನಡೀತಪ್ಪ ಅಂತ ಕೇಳಿದಾಗ 1930 ಮಾರ್ಚಲ್ಲಿ ನಡೆದಿತ್ತು ನೋಡ್ರಿ. ಓಕೆ, ಮಾರ್ಚ್ 12 ನಡೆದಿತ್ತು. ಯಾವ್ದು ಅಂತ ಕೇಳಿದ್ರೆ ದಂಡಿ ಸತ್ಯಾಗ್ರಹ. ಸರ್ ಇದು ಎದಕ್ಕೆ ನಡೀತಪ್ಪ ಅಂತ ಕೇಳಿದಾಗ, ಇದೇನಪ್ಪಾ ಅಂತ ಕೇಳಿದ್ರೆ ಉಪ್ಪಿನ ದಂಡಿ ಸತ್ಯಾಗ್ರಹ ಅಂತ ಕರಿತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಗಾಂಧೀಜಿಯವರು ಇರವಿನ್ಗೆ ಕೆಲವೊಂದು ತಿರಸ್ಕಾರಗಳನ್ನು ಕೊಟ್ಟಿರ್ತಾರೆ, ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಏನಿರ್ತಾರೆ, ಗಾಂಧೀಜಿಯವರು ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಈ ಬೇಡಿಕೆನ ಇರವಿನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ತಿರಸ್ಕಾರ ಮಾಡ್ತಾರೆ. ಬೇಡಿಕೆ ಇರವಿನ್ ಏನ್ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ. ಯಾವಾಗ ತಿರಸ್ಕಾರ ಮಾಡ್ತಾನಲ್ಲ, ಅವಾಗ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಈ ಉಪ್ಪಿನ ಮೇಲಿನ ಇರ್ತಕ್ಕಂಥ ತೆರಿಗೆಯನ್ನು ಕಡಿಮೆ ಮಾಡಲು ಈ ಚಳವಳಿಯನ್ನು ಕೈಗೊಂಡರು. ಉಪ್ಪಿನ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಲು
ತೆರಿಗೆಯನ್ನು ಉಪ್ಪಿನ ಮೇಲಿನ ತೆರಿಗೆಯನ್ನು ಏನ್ ಮಾಡ್ತಾರ, ಕಡಿಮೆಯನ್ನು ಮಾಡಲು ಏನ್ ಮಾಡ್ತಾರೆ, ಈ ಚಳವಳಿಯನ್ನು ಕೈಗೊಳ್ತಾರೆ. ಉಪ್ಪಿನ ಮೇಲಿನ ತೆರಿಗೆನ ಕಡಿಮೆ ಮಾಡಲು ಈ ಚಳವಳಿ ಕೈಗೊಂಡರು ಅಂತ ಹೇಳ್ಕೊಂಡು ಬರ್ತದೆ. ಸೊ ಈ ಚಳವಳಿ ಸಬರಮತಿಯಿಂದ ದಂಡಿಯವರೆಗೆ, ಎಲ್ಲಿಂದ ಅಂತ ಕೇಳಿದ್ರೆ ಈ ಚಳವಳಿ ಸಬರಮತಿಯಿಂದ ದಂಡಿಯವರೆಗೆ ನಡೆದಿರ್ತಕ್ಕಂಥ ಚಳವಳಿ ಇದು. ಸೊ ಎಷ್ಟರಲ್ಲಿಪ್ಪ ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿ ತನಕ ಎಷ್ಟದ ಅಂತ ಕೇಳಿದಾಗ 241 ಕಿಲೋಮೀಟರ್ ಇತ್ತು. ಇದು ಎಷ್ಟು ಅಂತ ಕೇಳಿದ್ರೆ 241 ಕಿಲೋಮೀಟರ್ ಇತ್ತು. ಸೊ ಇಲ್ಲಿವರೆಗೆ ಏನ್ ಮಾಡ್ತಾರೆ, ಈ ಚಳವಳಿಯನ್ನ ಎಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಹಿಂದೂ ಮುಸ್ಲಿಮರಿಗೆ ಏಕತೆ ಸಾರ್ವತ್ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಈ ಚಳವಳಿಯಲ್ಲಿ ಏನ್ ಮಾಡ್ತಾರ, ರಘುಪತಿ ರಾಘವ ಎಂಬ ಹಾಡನ್ನು ಹಾಡುತ್ತಾ, ವೇರಿ ಇಂಪಾರ್ಟೆಂಟ್ ಗೊತ್ತಿರಬೇಕು, ರಘುಪತಿ ರಾಘವ ಎಂಬ ಹಾಡನ್ನು ಹಾಡುತ್ತಾ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಚಳವಳಿಯನ್ನ ಮುಂದುವರಿಸ್ತಾರೆ. ಓಕೆನಾ, ಈ ಹಾಡನ್ನು ಹಾಡುತ್ತಾ ಏನ್ ಮಾಡ್ತಾರೆ, ಮುಂದುವರ್ತಾರೆ ಅಂತಕ್ಕಂಥದ್ದು. ಈ ಚಳವಳಿ ಅತ್ಯಂತ ಹಿರಿಯ ನಾಯಕ ಯಾಕಪ್ಪ ಅಂತ ಕೇಳಿದಾಗ, ಚಳವಳಿಯಲ್ಲಿ ಅತ್ಯಂತ ಹಿರಿಯ ನಾಯಕ ಅಂತ ಬಂದಾಗ ಯಾಕಪ್ಪ ಅಂತ ಕೇಳಿದ್ರೆ ಗಾಂಧೀಜಿಯವರೇ ಇದ್ರಿ. ಸೊ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ 68 ಆಗಿತ್ರಿ. ಎಷ್ಟು? 68. ಇನ್ನು ಅತ್ಯಂತ ಚಿಕ್ಕ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರಬೇಕು, ಮೈಲಾರ ಮಹದೇವಪ್ಪ ಎಂಬ ವ್ಯಕ್ತಿ ರೀ. ಗೊತ್ತಿರಬೇಕು, ಅತ್ಯಂತ ಚಿಕ್ಕ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಮೈಲಾರ ಮಹದೇವಪ್ಪ ಎಂಬ ವ್ಯಕ್ತಿ ರೀ. ಮೈಲಾರ ಮಹಾದೇವಪ್ಪ. ಈತನಿಗೆ ಏನ್ ಕರಿತಾರ ಅಂತ ಕೇಳ್ತಾವಾಗ ಈತನಿಗೆ ಕರ್ನಾಟಕದ ಭಗತ್ ಸಿಂಗ್ ಅಂತ ಕೂಡ ಕರಿತಾರೆ ನೋಡಿ. ಇವನಿಗೆ ಕರ್ನಾಟಕದ ಭಗತ್ ಸಿಂಗ್ ಅಂತ ಕೂಡ ಏನ್ ಮಾಡ್ತಾರೆ, ಈತನಿಗೆ ಕರೀತಾರೆ. ಸೊ ಅವಾಗ ಈತನಿಗೆ ಇರ್ತಕ್ಕಂಥ ಒಂದು ವಯಸ್ಸು ಎಷ್ಟಿತ್ತು ಅಂತ ಕೇಳಿದಾಗ 18 ವಯಸ್ಸಿತ್ತು. ನೀವು ಬರೀ ಎಷ್ಟು? 18 ವಯಸ್ಸಿತ್ತು. ಚಳವಳಿಯಲ್ಲಿ ಧುಮುಕಿದ. ನಾವೆಲ್ಲ ಏನೇನೋ ಮಾಡ್ತಿರ್ತೀವಿ. ಓಕೆ, ಇರ್ಲಿ. ಈ ಚಳವಳಿಯನ್ನು ಭಾಗವಹಿಸಿದ ಮಹಿಳೆಯರು ಯಾರಿದ್ರು ಅಂತ ಕೇಳಿದಾಗ ಗೊತ್ತಿರಬೇಕು. ಈ ಭಾಗವಹಿಸಿದ ಮಹಿಳೆಯರು ಒಂದು ಕಸ್ತೂರಿಬಾ ಅಂತ ಇರ್ತಾರೆ, ಅಂದ್ರೆ ಗಾಂಧಿಯವರ ಪತ್ನಿ. ಓಕೆ, ಇನ್ನೊಬ್ರು ಯಾರು ಬರ್ತಾರೆ, ಕಮಲಾ ನೆಹರು ಅಂತ ಇರ್ತಾರೆ. ಕಮಲಾ ನೆಹರು ಅಂತ ಇರ್ತಾರ. ಸೊ ಮೂರನೇದಪ್ಪ ಸ್ವರೂಪ ರಾಣಿ ಅಂತ ಇರ್ತಾರೆ. ಸ್ವರೂಪ ರಾಣಿ. ಇವು ಯಾಕೆ ಬರೆಸ್ತಾ ಇದ್ದೀನಿ ಅಂತ ಗೊತ್ತಿರಬೇಕು, ಮುಂದೆ ಕೇಳಬಹುದು. ಓಕೆ, ಸ್ವರೂಪ ರಾಣಿ ಅಂತ ಇರ್ತಾರೆ. ಸೊ ನಾಲ್ಕನೇದಪ್ಪ ವಿಜಯಲಕ್ಷ್ಮಿ ಪಂಡಿತ್. ನಾಲ್ಕನೇದು ಯಾವುದು? ವಿಜಯಲಕ್ಷ್ಮಿ ಪಂಡಿತ ಅಂತ ಇರ್ತಾಳೆ. ವಿಜಯಲಕ್ಷ್ಮಿ ಪಂಡಿತ ಅಂತಕ್ಕಂಥದ್ದು. ಐದನೇದು ಯಾರಪ್ಪ ಅಂತ ಕೇಳಿದಾಗ ಸರೋಜಿನಿ ನಾಯ್ಡು ಅಂತ ಬರ್ತಾನೆ ನೋಡ್ರಿ. ಏನೇಡು ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು. ಇವೆಲ್ಲ ಮಹಿಳೆಯರಪ್ಪ ಅಂದ್ರೆ ಭಾಗವಹಿಸಿದ್ರು ಅಂತ ಕೂಡ ಕರೀತಾರೆ. ಸೊ ಇದಕ್ಕೆ ಏನೇನು ಕರಿತಿದ್ರು ಅಂತ ಕೇಳಿದಾಗ ಈ ಚಳವಳಿಯನ್ನ ವಾಕ್ ಮೊಮೆಂಟ್ ಅಂತ ಕೂಡ ಕರಿತಿದ್ರು ನೋಡಿ. ಈ ಚಳವಳಿಯನ್ನ ಏನು ಕರಿತಿದ್ರು ಅಂತ ಕೇಳಿದಾಗ ವಾಕ್ ಮೊಮೆಂಟ್ ಅಂತ ಕೂಡ ಕರಿತಿದ್ರು. ಈ ಚಳವಳಿಯನ್ನು ಏನು ಕರಿತಿದ್ರು? ವಾಕ್ ಮೊಮೆಂಟ್. ಗೊತ್ತಿರಬೇಕು, ವಾಕ್ ಮೊಮೆಂಟ್ ಅಂತ ಕೂಡ ಏನ್ ಮಾಡ್ತಾರೆ, ಈ ಚಳವಳಿಯನ್ನ ಕರೀತಾರೆ. ಯಾವ ಮೊಮೆಂಟ್? ವಾಕ್ ಮೊಮೆಂಟ್ ಅಂತ ಕರೀತಾರೆ. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಮಾರ್ಚ್ ನಡಿಗೆ ಅಂತ ಕೂಡ ಕರೀತಾರೆ. ಇದಕ್ಕೆ ಯಾವ ನಡಿಗೆ? ಮಾರ್ಚ್ ನಡಿಗೆ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ. ಸೊ ಇನ್ನೊಂದೇನು ಕರೀತಾರೆ ಅಂತ ಕೇಳಿದಾಗ ಬಿಳಿ ನೀರಿನ ಚಳುವಳಿ ಅಂತ ಕೂಡ ಕರೀತಾರೆ. ಬಿಳಿ ನೀರಿನ ಚಳುವಳಿ ಅಂತ ಕೂಡ ಏನ್ ಮಾಡ್ತಾರೆ, ಇದಕ್ಕೆ ಕರೀತಾರ. ಸೊ ಬಿಳಿ ನೀರಿನ ಚಳುವಳಿ ಅಂತ ಕೂಡ ಏನ್ ಮಾಡ್ತಾರೆ, ಇದಕ್ಕೆ ಕರೆಯುತ್ತಾರೆ. ಸೊ ಇನ್ನೊಂದೇನಪ್ಪ ಅಂದ್ರೆ ದಂಡಿ ಸತ್ಯಾಗ್ರಹ ಅಂತ ಕೂಡ ಕರೀತಾರ. ಯಾವ ಸತ್ಯಾಗ್ರಹ? ದಂಡಿ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ. ಇನ್ನೊಂದು ದಂಡಿ ನಡಿಗೆ ಅಂತ ಕೂಡ ಕರೀತಾರೆ. ದಂಡಿ ನಡಿಗೆ ಅಂತ ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಕರೆಯುತ್ತಾರೆ ಅಂತ ಗೊತ್ತಿರಬೇಕು. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಇದಕ್ಕೆ ಒಂದು ಪಿಸಿಯಲ್ಲಿ ಕ್ವಶನ್ ಕೇಳಿದೆ ನಿಮ್ಮ ಪಿಸಿಯಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಬಡವರ ಸತ್ಯಾಗ್ರಹ ಅಂತ ಕೂಡ ಕೇಳ್ತಾರೆ. ಅದಕ್ಕೆ ಬಡವರ ಸತ್ಯಾಗ್ರಹ ಅಂತ ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಕರೆಯುತ್ತಾರೆ. ಇದನ್ನು ಕೂಡ ನೋಡಿ ಎಷ್ಟೊಂದು ಹೆಸರುಗಳದಾವ. ಇದರಲ್ಲಿ ಯಾವ ಹೆಸರು ಕೂಡ ಕೊಟ್ಟೇನಪ್ಪ ಅಂದ್ರೆ ಯಾವ ನಡೀತು ಅಂತ ಕೇಳ್ಬೋದು. ಹೌದು ತಾನೆ? ಅದಕ್ಕೆ ಗೊತ್ತಿರಬೇಕು. ಓಕೆ, ಮುಂದೆ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಇದು 1930ರಲ್ಲಿ. ಸೊ 1930 ಏಪ್ರಿಲ್ 6 ಮೇ ಬಿ ಏಪ್ರಿಲ್ 6 ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಂತ ಕೇಳಿದಾಗ ಈ ಒಂದು ದಂಡಿಗೆ ತಲುಪಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಇಡೀ ಉಪ್ಪನ್ನು ತಯಾರಿಸಿ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದಾಗ ಗಾಂಧೀಜಿಯವರ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದಾಗ ಭಾರತೀಯರೇ ಯಾವುದೇ ಭಯ ಭೀತಿ ಇಲ್ಲದೆ ಭಾರತದಲ್ಲಿ ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಉಪ್ಪನ್ನು ತಯಾರಿಸಬಹುದು ಅಂತೇಳಿ ಒಂದು ಮಾತು ಹೇಳ್ತಾರೆ. ಇನ್ನೊಂದ್ಸಲ ಹೇಳ್ತಾರೆ ನೋಡ್ರಿ, ಭಾರತೀಯರೇ ಯಾವುದೇ ಭಯ ಭೀತಿ ಇಲ್ಲದೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಉಪ್ಪನ್ನು ತಯಾರಿಸಬಹುದು ಅಂತೇಳಿ ಒಂದು ಘೋಷಣೆಯನ್ನು ನೀಡ್ತಾರೆ. ಓಕೆನಾ? ಆಗ ಇನ್ನೊಂದು ಗೊತ್ತಿರಬೇಕು, ಗಾಂಧಿಯವರು ಒಂದು ಇಡೀ ಉಪ್ಪನ್ನು ತಯಾರಿಸಿದ್ರಲ್ಲ, ಆ ಇಡೀ ಉಪ್ಪನ್ನು ಎಷ್ಟಕ್ಕೆ ಮಾರಿದ್ರಪ್ಪ ಅಂತ ಕೇಳಿದಾಗ 1600 ರೂಪಾಯಿಗೆ ಮಾರಾಟ ಮಾಡಿದ್ರು ನೋಡಿ. ಎಷ್ಟಕ್ಕ? 1600 ರೂಪಾಯಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮಾರಾಟವನ್ನ ಮಾಡಿದ್ರು. ಆ ಹಣವನ್ನು ಎಲ್ಲಿಗೆ ನೀಡಿದ್ರು ಅಂತ ಕೇಳಿದಾಗ ಸ್ವರಾಜ್ಯ ನಿಧಿಗೆ ನೀಡಿದ್ರು. ಆ ಹಣವನ್ನು ನೀಡಿದ್ರು, ಸ್ವರಾಜ್ಯ ನಿಧಿಗೆ ನೀಡಿದ್ರು ಅಂತ ಬರ್ತಾರೆ. ಇದು ಏನಪ್ಪಾ ಅಂತ ಕೇಳಿದ್ರೆ ಈ ಚಳವಳಿ ದೇಶದ ಮೂಲೆಗೆ ಏನಪ್ಪಾ ಅಂದ್ರೆ ನಡೆದಿರ್ತದ. ಸೊ ಇನ್ನೊಂದು ಗೊತ್ತಿರಬೇಕು ಈ ಚಳವಳಿಯ ಬಗ್ಗೆ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಅಂಕೋಲಾದಲ್ಲಿ ನಾಡಕರ್ಣಿ ಎಂಬ ವ್ಯಕ್ತಿ. ಓಕೆ, ಇಲ್ಲಿ ಬರ್ತೀವಿ ನೋಡ್ರಿ. ಓಕೆ, ಚಳವಳಿ ಕರ್ನಾಟಕದಲ್ಲಿ ಕೂಡ ನಡೀತದೆ ನೋಡ್ರಿ. ಈ ಕರ್ನಾಟಕದಲ್ಲಿ ಎಲ್ಲಿ ನಡೀತದ ಅಂತ ಕೇಳಿದಾಗ ಈ ಉತ್ತರ ಕನ್ನಡ ಜಿಲ್ಲೆ ಐತಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ನಡೀತದೆ.
ಇಲ್ಲಿ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಚಳುವಳಿ ನಡೆಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ನಾಡಕರ್ಣಿ ಅಂತಕ್ಕಂಥ ವ್ಯಕ್ತಿ. ಯಾವ ಕರ್ಣಿ ಅಂತ ಕೇಳಿದ್ರೆ ನಾಡಕರ್ಣಿ ಎಂಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಧ್ಯಕ್ಷತೆಯಲ್ಲಿ ಈ ಚಳುವಳಿ ಏನಪ್ಪ ನಡೆದಿರ್ತದೆ. ಈ ಚಳುವಳಿಯಲ್ಲಿ ಕೂಡ ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಕೇಳಿದ್ರೆ 45,000 ಜನ. ಎಷ್ಟು? 45,000 ಜನ ಭಾಗವಹಿಸ್ತಾರೆ. ಇದನ್ನು ಏನು ಕೇಳ್ತಾರೆ ಅಂತ ಕೇಳಿದಾಗ ಈ ಚಳುವಳಿಯನ್ನು ಏನ್ ಕೇಳ್ತಾರೆ ಕರ್ನಾಟಕದ ದಂಡಿ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ. ಕರ್ನಾಟಕದ ದಂಡಿ ಅಂತ ಕೂಡ ಕರೀತಾರೆ. ಕರ್ನಾಟಕದ ದಂಡಿ ಅಂತ ಕೂಡ ಕರೀತಾರೆ. ಸೊ ಏನೋ ಗೊತ್ತಿರ್ಬೇಕು ಏನಪ್ಪ ಅಂತಂದ್ರೆ ಇಲ್ಲಿ ಕೀ ಪಾಯಿಂಟ್ಸ್ಗಳು ಬರ್ಕೋರಿ. ಸೊ ಮಹಾರಾಷ್ಟ್ರದಲ್ಲಿ ಎರಡನೇದು ಇದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ನಡೆದಿರ್ತಲ್ಲ, ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಸರೋಜಿನಿ ನಾಯ್ಡು ಅವ್ರು ಮಾಡ್ತಾರೆ ಇದನ್ನ, ಇದೇ ಚಳುವಳಿಯನ್ನ. ಸರೋಜಿನಿ ನಾಯ್ಡು ಇದು ದೇಶದಾದಂತಹ ಮೂಲೆಗೂ ಕೂಡ ಏನ್ ಮಾಡ್ತಾರೆ ಚಳುವಳಿ ನಡೆದಿರ್ತಾರೆ. ಒಟ್ಟ ಗೊತ್ತಿರ್ಬೇಕು. ಸೊ ಇನ್ನೊಂದು ಮೂರನೇದು ಏನಪ್ಪಾ ಅಂತ ತಮಿಳುನಾಡಿನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಕಲ್ಲಪ್ಪನ್ ಅಂತ ಒಬ್ಬ ವ್ಯಕ್ತಿ ನೋಡಿ, ಕೆ ಕಲ್ಲಪ್ಪನ್ ಮತ್ತು ಅಯ್ಯಪ್ಪನ್. ಕಲ್ಲಪ್ಪನ್ ಮತ್ತು ಅಯ್ಯಪ್ಪನ್ ಎಂಬ ವ್ಯಕ್ತಿ. ಸೊ ಮೂರನೇದು ಆಂಧ್ರ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂತ ಆಂಧ್ರ ಪ್ರದೇಶದಲ್ಲಿ ಗೊತ್ತಿರಬೇಕು ಚಂದ್ರಶೇಖರ್ ರಾಜ್ ಎಂಬ ವ್ಯಕ್ತಿ. ಚಂದ್ರಶೇಖರ್ ರಾಜ್ ಅದಲ್ಲ, ಚಂದ್ರಶೇಖರ್ ರಾಜ್ ಅಂತ ವ್ಯಕ್ತಿ ಏನ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಸೊ ಮೂರನೇದು, ಐದನೇದು, ನಾಲ್ಕನೇದು ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ. ಎಲ್ಲಿ? ವೆಸ್ಟ್ ಬಂಗಾಳದಲ್ಲಿ ಮಾಡ್ತಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಸೂರ್ಯಸೇನಾ ಅಂತ ವ್ಯಕ್ತಿ ಮಾಡ್ತಾರೆ. ಯಾವ ಸೇನಾ? ಸೂರ್ಯಸೇನಾ ಎಂಬ ವ್ಯಕ್ತಿ ಮಾಡ್ತಾರೆ. ಇದು ಎಲ್ಲ ಬರ್ಕೋಬೇಕಾಗಿ ಮತ್ತೆ ನೀವು ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸೂರ್ಯಸೇನಾ ಎಂಬ ವ್ಯಕ್ತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಿಹಾರದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಬಿಹಾರದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮಾಡ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎಂಬ ವ್ಯಕ್ತಿ ಏನ್ ಮಾಡ್ತಾರ ಬಿಹಾರದಲ್ಲಿ ಮಾಡ್ತಾರೆ, ಗೊತ್ತಿರ್ಬೇಕು. ಸೊ ಇನ್ನೊಂದು ಗಡಿನಾಡಿನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಗಡಿನಾಡಿನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಎಂಬ ವ್ಯಕ್ತಿ ಗಡಿನಾಡಿನಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್. ಸೊ ಅದಕ್ಕಾಗಿ ಇವ್ರನ್ನ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಗಡಿನಾಡಿ ಗಾಂಧಿ ಅಂತ ಕೂಡ ಕೇಳ್ತಾರೆ. ಗಫಾರ್ ಖಾನ್ ಎಂಬ ವ್ಯಕ್ತಿ, ಖಾನ್ ಅಬ್ದುಲ್ ಗಫಾರ್ ಖಾನ್ ಎಂಬ ವ್ಯಕ್ತಿ. ಅದಕ್ಕಾಗಿ ಇವ್ರನ್ನ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಗಡಿನಾಡ ಗಾಂಧಿ ಅಂತ ಕೂಡ ಕೇಳ್ತಾರೆ. ಗಡಿನಾಡ ಗಾಂಧಿ ಅಂತ ಕೂಡ ಕರಿತಾರೆ. ಈ ಹೋರಾಟಗಳಲ್ಲಿ ತೀವ್ರಗೊಂಡಾಗ ದುಂಡು ಮೇಜಿನ ಸಭೆಗಳು ಏನ್ ಮಾಡ್ತಾವ ನಡೆದಿರ್ತವೆ. ಸೊ ಗೊತ್ತಿರ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನ, ವೆಬ್ ಅಂತ ವ್ಯಕ್ತಿ ಅದಾನ. ಈ ವೆಬ್ ಅಂತ ವ್ಯಕ್ತಿ ಏನ್ ಹೇಳ್ತಾನ ಅಂತ ಕೇಳಿದ್ರೆ ಏನ್ ಹೇಳ್ತಾನ ಅಂತ ಕೇಳಿದ್ರೆ ಬರ್ಕೊ ಹೇಳ್ತೀನಿ. 18 ವರ್ಷಗಳಲ್ಲಿ 21 ದೇಶಗಳನ್ನು ತಿರುಗಾಡಿದ್ದೇನೆ. ಇಂತಹ ತಲೆ ಹೊಡೆಯುವ ದೃಶ್ಯವನ್ನು ನಾನು ಎಲ್ಲೂ ಕಂಡಿಲ್ಲ ಅಂತ ಹೇಳ್ತಾನೆ ಸರ್. ಏನಪ್ಪಾ ಅಂತಂದ್ರೆ 18 ವರ್ಷಗಳಲ್ಲಿ 21 ದೇಶಗಳನ್ನು ಸುತ್ತಲೇನಂತ. ಬಟ್ ಇಂಥ ಒಂದು ಚಳುವಳಿ ಏನಪ್ಪಾ ಅಂದ್ರೆ ಎಲ್ಲಿ ಕೂಡ ನೋಡಿಲ್ಲ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ವೆಬ್ ಎಂಬ ವ್ಯಕ್ತಿ ಇಷ್ಟೆಲ್ಲ ಏನಪ್ಪಾ ಅಂದ್ರೆ ದಂಡಿ ಸತ್ಯಾಗ್ರಹ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ನೋಟ್ ಮಾಡ್ಕೊಂಡಿರ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಇಷ್ಟಿದ್ದಾಗ ಎಕ್ಸ್ಪ್ಲೇನ್ ಏನಪ್ಪ ಥಿಯರಿ ಕ್ಲಾಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಯರ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮುಂದಿನ ಒಂದು ಕ್ವಶನ್ ಹೋಗೋಣ. ರೈಟ್, ಓಕೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾಗ ಅಂತ 35ನೇ ಕ್ವಶನ್. ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನ ಬದಲಾವಣೆಗೆ ತಂದವರು ಯಾವನು ಅಂತ ಕೇಳ್ತಾರೆ. ತಂದವರು ಓಕೆ, ಆಪ್ಷನ್ ಕೊಟ್ಟಾರ ನೋಡಿ. ಇಲ್ಲಿ ಔರಂಗಜೇಬ್ ಅಂತ ಕೊಟ್ಟಾನ, ಶಹಜಾನ್ ಅಂತ ಕೊಟ್ಟಾನ, ಅಕ್ಬರ್ ಅಂತ ಕೊಡ್ತಾನ, ಶೇರ್ ಶಾ ಅಂತ ಕೊಟ್ಟಾನ. ಸೊ ಗೊತ್ತಿರ್ಬೇಕು ಔರಂಗಜೇಬ್ ಅಂತ ಬಂದಾಗ ನಾಣ್ಯ ಒಟ್ಟೆ ಇರಲ್ಲ, ತೆಗೆದು ಬಿಡಿರುತ್ತೆ. ಸೊ ಶಹಜಾನ್ ಅಂತ ಬಂದಾಗ ಇಂದು ಕೂಡ ಇರಲ್ಲ. ಸೊ ಈತನಪ್ಪ ವರ್ಣ ಚಿತ್ರಗಳಂತ ಕೇಳ್ತಾರ. ಸೊ ಇಂದಂತೂ ಏನೂ ಇಲ್ಲ. ಅಕ್ಬರ್ ಅಂತ ಬಂದಾಗ ಈತನ ಸಾಧನಗಳದಾವ, ಬಟ್ ನಾಣ್ಯಗಳೇನಪ್ಪ ಅಂದ್ರೆ ದಾಮ್ ಅಂತಂದ್ರೆ ನಾಣ್ಯ ಇವತ್ತು ತೆಗ್ದಿಲ್ಲ, ಗೊತ್ತಿರ್ಬೇಕು. ಓಕೆನಾ? ಈತನು ಅಕ್ಬರಿ ಅಂತದ್ದು ಇಲಾಹಿ ಅಂತ ನಾಣ್ಯ ತೆಗೆದಿದ್ದವನು. ಯಾವುದು? ಇಲಾಹಿ ಅಂತ ನಾಣ್ಯ. ಸೊ ಯಾವ ಇಲಾಹಿ ಅಂತ ನಾಣ್ಯ ಇವನು ತೆಗೆದಿದ್ದ. ಸೊ ಶೇರ್ಷ ಸೂರಿ ಏನ್ ಮಾಡಿರ್ತಾನ ಅಂತ ಕೇಳಿದ್ರೆ ದಾಮ್ ಅಂತ ನಾಣ್ಯ ತೆಗೆದಿದ್ದಾನ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತ ಕೇಳಿದ್ರೆ ಶೇರ್ಷ ಸೂರಿ ಅಂತ ಬರ್ತಾನೆ ಸರ್. ಯಾವ ಸೂರಿ ಅಂತ ಕೇಳಿದ್ರೆ ಶೇರ್ಷ ಸೂರಿ ಏನಪ್ಪ ಅಂದ್ರೆ ಈ ಒಂದು ದಾಮ್ ಅಂತ ನಾಣ್ಯ ಏನ್ ಮಾಡ್ತಾನೆ ಜಾರಿಗೆಲ್ಲ ತಂದಿರ್ತಾನೆ. ಸೊ ಇಲ್ಲಿ ಸ್ವಲ್ಪ ನೋಡ್ಬೇಕಾದ್ರೆ ಏನಪ್ಪ ಅಂದ್ರೆ ಶೇರ್ಷ ಸೂರಿ ಬಗ್ಗೆ ನೋಡೋಣ. ಶೇರ್ಷ ಸೂರಿ ಅಂತ ಬರ್ತಾ ನೋಡ್ರಿ. ಸೊ ಶೇರ್ಷ ಸೂರಿ ಅಂತಕ್ಕಂಥದ್ದು ಇದನ್ನು ಕೂಡ ಏನಪ್ಪ ಅಂದ್ರೆ ದೆಹಲಿ ಸಾಮ್ರಾಜ್ಯದಲ್ಲಿ ಅಥವಾ ಆಗ್ರಾದಲ್ಲಿ ಅಥವಾ ದೆಹಲಿಯಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಆಗ್ರಾ, ಕೆಲವೊಂದ್ ಕಡೆ ದೆಹಲಿ ಅಂತ ಹೇಳ್ತಾರೆ. ಸೊ ದೆಹಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹುಮಾಯೂನ ನಂತರ ಆಡಳಿತ ಮಾಡಿರ್ತಕ್ಕಂಥ ಒಂದು ಮನೆತನ ಯಾವುದು ಅಂತ ಕೇಳಿದ್ರೆ ಸೂರ್ ಮನೆತನ ಅಂತ ಬರ್ತದೆ. ಯಾವ ಮನೆತನ? ಸೂರ್ ಮನೆತನ ಅಂತ ಬರ್ತದ. ಯಾಕಪ್ಪ ಅಂತ ಕೇಳಿದ್ರೆ ಯಾವಾಗ ಹುಮಾಯೂನ್ ಏನಾಗಿದ್ದ, ಈತನು ಮೊಘಲ ವ್ಯಕ್ತಿಯಾಗಿದ್ದ. ಈ ಮೊಘಲ ವ್ಯಕ್ತಿಯ ಒಂದು ಪತನ ಅಂತ ಆಗಿಲ್ಲ, ಬಟ್ ಇವನಿಗೆ ಏನ್ ಮಾಡ್ದ, ತನ್ನ ಸ್ಥಾನದಿಂದ ಒಡೆದು ಕಳಿಸಿದ ವ್ಯಕ್ತಿ ಯಾರು? ಶೇರ್ಷ ಸೂರಿನೇ. ಇವ ಓದ್ ಬಳಕ ಏನ್ ಮಾಡ್ತಾನ, ಸೂರ್ ಮನೆತನ ಅಂತ ಸ್ಟಾರ್ಟ್ ಮಾಡ್ತಾನ ರೀ. ಈ ಸೂರ್ ಮನೆತನದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಶೇರ್ಷ ಸೂರಿ. ಈತನ ಮೊದಲ ಹೆಸರಪ್ಪ ಅಂತ ಕೇಳಿದ್ರೆ ಫರೀದ್ ಅಂತ ವ್ಯಕ್ತಿ ಸರ್. ಯಾವ್ದು ಅಂತ ಕೇಳಿದ್ರೆ ಫರೀದ್ ಅಂತ ವ್ಯಕ್ತಿ. ಸೊ ವೆರಿ ಟ್ಯಾಲೆಂಟೆಡ್ ವ್ಯಕ್ತಿ ಆಗಿದ್ದ. ಮತ್ತೆ ಏನಪ್ಪ ದಾರ್ಶನಿಕ ವ್ಯಕ್ತಿ ಆಗಿದ್ದ, ಮುಂದಿನ ಮುನ್ಸೂಚಕ ವ್ಯಕ್ತಿ ಆಗಿದ್ದ. ಓಕೆನಾ? ಈತನ ಏನಾಗಿದ್ದ ಅಂತ ಕೇಳಿದ್ರೆ ಈತನಿಗೆ ರೂಪಾಯಿಯ ಜನಕ ಅಂತ ಕೂಡ ಕರೀತಾರೆ. ಈತನಿಗೆ ರೂಪಾಯಿಯ ಜನಕ ಅಂತ ಕೂಡ ಮೊಟ್ಟ ಮೊದಲ ಬಾರಿಗೆ ರೂಪಾಯಿ ಜನಕ ಕರೆದಿದ್ದು ಯಾರಿಗೆ ಅಂತ ಕೇಳಿದ್ರೆ ಈ ಶೇರ್ಷ ಸೂರಿಗೆ. ಓಕೆನಾ? ಇನ್ನು ಆಧುನಿಕ ನಾಣ್ಯಗಳ ಪಿತಾಮಹ ಯಾರಿಗೆ ಕರೀತಾರೆ? ಆಧುನಿಕ ನಾಣ್ಯಗಳ ಪಿತಾಮಹ ಅಂತೇಳಿ ಇಲ್ತುಮಿಶ್ ಕರೀತಾರೆ. ದಾಮ ಅಂತ ಒಂದು ನಾಣ್ಯ ತೆಗೆದಿರ್ತಾನೆ ಅವನು ಕೂಡ.
ಓಕೆನಾ. ಓಕೆನಾ, ಅಲ್ಲಿ ಬೆಳ್ಳಿ ನಾಣ್ಯ ಮತ್ತು ಒಂದು ದಿನಾರ ಅಂತಂಥದ್ದು ಒಂದು ನಾಣ್ಯಗಳು ತೆಗ್ದಿರ್ತಾನವ. ಓಕೆನಾ. ಇಲ್ತುಮಶನ ಈತನಿಗೆ ಏನು ಕರ್ತಾರೆ ಅಂತ ಕೇಳ್ತದಾಗ ಈತನಿಗೆ ಏನು ಕರ್ತಾರೆ, ಆಧುನಿಕ ನಾಣ್ಯಗಳ ಪಿತಾಮಹ ಅಂತ ಕೇಳ್ತಾರೆ. ಇನ್ನು ರೂಪಾಯಿಯ ನಾಣ್ಯಗಳ ಪಿತಾಮಹ ಯಾರಪ್ಪ ಅಂತ ಕೇಳ್ತದಾಗ, ರೂಪಾಯಿಯ ಜನಕ ಯಾರಪ್ಪ ಅಂತ ಕೇಳ್ತದಾಗ ಈ ಶೇಷ ಸೂರಿ ಅಂತ ಹೇಳ್ತೀವಿ ಸರ್. ಯಾವ ಸೂರಿ ಅಂತ ಕೇಳ್ತೀವಿ, ಶೇಷ ಸೂರಿ ಏನಪ್ಪ ಅಂದ್ರೆ ರೂಪಾಯಿಯ ಜನಕ ಆಗಿರ್ತಾನ ಅಂತ ಹೇಳ್ತೀವಿ. ಸೊ ಶೇಷ ಸೂರಿ ಅಂತ ಬಂದ್ಬಿಟ್ರೆ ಏನಪ್ಪ ಅಂದ್ರೆ ಇವನು ಕೂಡ ಏನ್ ಮಾಡ್ತಾನೆ, ಅಫ್ಘಾನಿಸ್ತಾನದ ವ್ಯಕ್ತಿ ಆಗಿರ್ತಾನೆ. ಸೊ ಅಫ್ಘಾನಿಸ್ತಾನದ ವ್ಯಕ್ತಿ ಈತನು ಬಹಾರ್ ಖಾನ್ ಲೋಹಾನಿ ಹತ್ರ ಏನ್ ಮಾಡ್ತಾನ, ಕೆಲಸಕ್ಕಾಗಿದ್ದಿರ್ತಾನೆ. ಎಲ್ಲಿ ಅಂತ ಕೇಳಿದ್ರೆ ಬಹಾರ್ ಖಾನ್ ಲೋಹಾನಿ ಹತ್ರ ಕೆಲಸಕ್ಕಾಗಿದ್ದು ನಂತರ ಏನ್ ಮಾಡ್ತಾನ ಅಂತ ಕೇಳಿದಾಗ ಈ ಬಹಾರ್ ಖಾನ್ ಲೋಹಾನಿ ನಿಮ್ಗೆ ಏನ್ ಮಾಡ್ತಾನ, ಶೇರ್ ಅಂತೇಳಿ ಬಿರುದು ಕೊಟ್ಟಿರ್ತಾನೆ. ಸೊ ಶೇರ್ ಖಾನ್ ಅಂತ ಬಿರುದು ಕೊಟ್ಟ ವ್ಯಕ್ತಿ ಅಂತ ಕೇಳಿದ್ರೆ ಬಹಾರ್ ಖಾನ್ ಲೋಹಾನಿ ಎಂಬ ವ್ಯಕ್ತಿ. ಕರೆಕ್ಟ್ ಆಗಿ ನೆನ್ಪಿರ್ಬೇಕು. ಶೇರ್ ಖಾನ್ ಅಂತೇಳಿ ಏನ್ ಮಾಡ್ತಾನೆ, ಬಿರುದನ್ನು ಕೊಟ್ಟಿರ್ತಾನೆ. ಸೊ ಇವನ್ ನೆಕ್ಸ್ಟ್ ಏನ್ ಮಾಡ್ತಾನೆ ಕೇಳಿದ್ರೆ ಈ ಯಾವ ಕಾಲದಾಗ ಅಂತ ಬಾಬರ್ನ ಕಾಲದಲ್ಲಿ ಏನ್ ಮಾಡ್ತಾನೆ, ಆತನ ಸೈನಿಕರಲ್ಲಿ ಬರ್ತಾನೆ. ಮತ್ತೆ ಮುಂದೆ ಏನ್ ಮಾಡ್ತಾನೆ ಕೇಳಿದ್ರೆ ಈ ಬಿಹಾರ್ಗೆ ಹೋಗಿ ಬಹಾರ್ ಖಾನ್ ಲೋಹಾನಿ ಆಸ್ಥಾನಕ್ಕೆ ಹೋಗಿ ತನ್ನ ಸ್ಥಾನವನ್ನು ಪಡೆದುಕೊಂಡು ಮತ್ತೆ ಹುಮಾಯೂನ್ ಒಂದು ವಿರುದ್ಧ ಏನ್ ಮಾಡ್ತಾನೆ, ಹೋರಾಡ್ತಾನೆ. ಇವನು ಕೂಡ ಒಂದು ಆಸೆ ಇತ್ತು ಏನಪ್ಪಾ ಅಂತ ಕೇಳಿದ್ರೆ ಈ ಶೇಷ ಸೂರ್ಯ ಅಂತ ಕೇಳಿದ್ರೆ ಇವನು ಕೂಡ ಒಂದು ಆಡಳಿತವನ್ನ ಆಡಳಿತ ಮಾಡಬೇಕು. ಸೊ ದೊಡ್ಡದಾದ ಮನೆತನವನ್ನು ಆಳ್ಬೇಕು ಅಂತ ಒಂದು ಆಸೆ ಇರುತ್ತೆ ಯಾರಿಗೆ ಅಂತ ಕೇಳಿದ್ರೆ ಈ ವ್ಯಕ್ತಿಗೆ. ಸೊ ಇದನ್ನ ಕೆಲವೊಂದಿಷ್ಟು ಕದನಗಳು ಆಗ್ತವೆ. ಯಾವ ಅಂತ ಕೇಳಿದ್ರೆ ಕನೋಜ್ ಕಾಳ ಆಗಿರ್ಬೋದು, ಮತ್ತು ಚಂದೇರಿ ಕಾಳಗ ಆಗಿರ್ಬೋದು, ಚುನಾರ್ ಕೋಟೆ ಮೇಲೆ ದಾಳಿ ಆಗಿರ್ಬೋದು, ಮತ್ತೆ ಇನ್ನೊಂದು ಗೊಗ್ರಾ ಕಾಳಗ ಆಗಿರ್ಬೋದು, ಕನೋಜ್ ಚೌಸಾ ಕಾಳಗ ಆಗಿರ್ಬೋದು. ಈ ಕಾಳಗಳು ಮಾಡಿರ್ತಾನೆ, ಚುನಾವಣೆ ಮೇಲೆ ಕಾಳಗಿ ಮಾಡಿರ್ತಾನೆ. ಮತ್ತೆ ಇವನೇನಪ್ಪಾ ಅಂತ ಕೇಳಿದಾಗ ಈ ವ್ಯಕ್ತಿ ಗ್ರ್ಯಾಂಡ್ ಟ್ಯಾಂಕ್ ರಸ್ತೆ ನಿರ್ಮಾಣ ಮಾಡಿರ್ತಾನೆ ನೋಡ್ರಿ. ಯಾವ್ದು ಅಂತ ಕೇಳಿದ್ರೆ ಗ್ರ್ಯಾಂಡ್ ಟ್ಯಾಂಕ್ ರಸ್ತೆ ಅಂತ ಬರ್ತದೆ. ಅಂದ್ರೆ ನೇರವಾದ ರಸ್ತೆಗಳೇನಪ್ಪ ಅವಾಗ ನಿರ್ಮಾಣ ಮಾಡಿರ್ತಾನೆ ಸುಮಾರು ಮೈಲಿಗಳವರೆಗೆ. ಯಾವ ರಸ್ತೆ ಅಂತ ಗ್ರ್ಯಾಂಡ್ ಟ್ಯಾಂಕ್ ರಸ್ತೆ ಅಂತೇಳಿ. ಈತನ ಸುಧಾರಣೆಗಳು ಏನಪ್ಪ ಅಂದ್ರೆ ಅಕ್ಬರ್ನ ಮುನ್ಸೂಚಕಗಳಾಗಿವೆ ನೋಡ್ರಿ. ಈತನ ಸುಧಾರಣೆಗಳೇನಿದ್ವು ಅಕ್ಬರ್ನ ಮುನ್ಸೂಚಕ ಸುಧಾರಣೆಗಳಾಗಿದ್ವು. ಇದನ್ನು ಕೂಡ ಗೊತ್ತಿರಬೇಕು. ಅಕ್ಬರ್ ಏನ್ ಮಾಡ್ತಾನೆ ಕೇಳಿದ್ರೆ ಈತನ ಪುಸ್ತಕಗಳನ್ನ ಓದಿ ಅಥವಾ ಈತನ ಬಗ್ಗೆ ತಿಳ್ಕೊಂಡು ಏನಪ್ಪ ಅಂದ್ರೆ ಆಡಳಿತವನ್ನು ಮಾಡ್ತಿದ್ದ. ಓಕೆನಾ. ಇಲ್ಲಿ ಗೊತ್ತಿರಬೇಕು ಭೂ ಸುಧಾರಣೆಗಳು ಹೆಂಗಿದ್ವು ಏನು ಅಂತ ಕೇಳಿದಾಗ ಇಲ್ಲಿ ಸಿಕಂದರ್ ಲೋಧಿ ಏನ್ ಮಾಡಿದ ಅಂತ ಕೇಳಿದಾಗ ಸಿಕಂದರ್ ಎ ಗಾಜ್ ಅಂತ ಭೂಮಾಪನ ತೆಗೆದಿದ್ದ. ಆದ್ರೆ ಸಿಕಂದರ್ ಎ ಗಾಜ್ ಅಂತ ಭೂಮಾಪನ ತೆಗೆದವಾಗ ಯಾರು ಅಂತ ಕೇಳಿದಾಗ ಸಿಕಂದರ್ ಎ ಗಾಜ್ ಅಂತ ಭೂಮಾಪನ ತೆಗೆದವ್ರು ಯಾರು ಅಂತ ಕೇಳಿದಾಗ ಇಲ್ಲಿ ಗೊತ್ತಿರಬೇಕು ಸಿಕಂದರ್ ಲೋಧಿ ಎಂಬ ವ್ಯಕ್ತಿ. ಯಾವ ಲೋಧಿ? ಸಿಕಂದರ್ ಲೋಧಿ ಅಂತ ವ್ಯಕ್ತಿ. ಬಟ್ ಇವ ಏನ್ ಮಾಡ್ತಾನ, ಇದೇ ಮಾಪನದ ಮೂಲಕ ಏನ್ ಮಾಡ್ತಾನ ಕೆಲವೊಂದಿಷ್ಟು ಏನ್ ಮಾಡ್ತಾನ ಅಂತ ಕೇಳಿದಾಗ ಭೂಮಿಗಳನ್ನು ಜಾಗ ತರ್ತಾನೆ. ನೋಡೋಣ ಅದನ್ನ. ಓಕೆ ನೋಡ್ರಿ, ಒಂದೇನಪ್ಪಾ ಅಂತ ಕೇಳಿದ್ರೆ ಪೊಲಾಜ್ ಅಂತ ಜಾಗ ತರ್ತಾನೆ. ಯಾರಿದೆಯಲ್ಲ ಶೇರ್ಷ ಸೂರ್ಯ ಹೇಳ್ತಾ ಇದೀನಿ ನಾನು. ಓಕೆ, ಪೊಲಾಜ್ ಅಂತ ಅಂದದ್ದು. ಎರಡನೇಪ್ಪ ಅಂದ್ರೆ ಚಚಾರ ಅಂತ ಅಂದದ್ದು. ಯಾವುದು? ಚಚಾರ ಅಂತ ಅಂದದ್ದು. ಸೊ ಮೂರನೇದೇನಪ್ಪಾ ಅಂತ ಕೇಳಿದ್ರೆ ಬಂಜಾರ ಅಂತ ಅಂದದ್ದು. ಸೊ ಮೂರದು ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪೊಲಾಜ್ ಅಂದ್ರೆ ನಿರಂತರ ಸಾಗುವಳಿ ಭೂಮಿ. ಯಾವ ಭೂಮಿ? ನಿರಂತರ ಸಾಗುವಳಿ ಭೂಮಿ ಅಂತ ಹೇಳ್ತೀವಿ ಸರ್. ಸಾಗುವಳಿ ಭೂಮಿಯನ್ನ ಏನ್ ಕರಿತಿದ? ಚಚಾರ ಅಂತ ಕರಿತಿದ. ನಿರಂತರ ಸಾಗುವಳಿ ಭೂಮಿ ಅಂತೇಳಿ. ಇನ್ನು ಇದೇನಪ್ಪ ಅಂದ್ರೆ ಮಧ್ಯಂತರ ಸಾಗುವಳಿ ಭೂಮಿ. ಇದು ಏನಪ್ಪಾ ಅಂತಂದ್ರೆ ಬಂಜಾರ ಅಂದ್ರೆ ಬರಡು ಅಥವಾ ಬೀಳು ಬಿದ್ದ ಭೂಮಿ. ಬಿದ್ದ ಭೂಮಿ ಅಂತೇಳಿ ಹೇಳ್ತೀವಿ. ಸರಿ, ರಸ್ತೆಗಳು ಕೂಡ ಏನಪ್ಪಾ ಅಂದ್ರೆ ಗ್ರಾಂಟಾಗಿ ರಸ್ತೆಗಳು ಇರ್ತಾವ ಅಂತ ಗೊತ್ತಿರಬೇಕು. ಈ ತರ ರಸ್ತೆಗಳು ಏನಪ್ಪಾ ಅಂತ ಹೆದ್ದಾರಿಯನ್ನ ನಿರ್ಮಿಸಿದ್ರು 1500 ಕಿಲೋಮೀಟರ್ ವರೆಗೆ. ಎಷ್ಟು? 1500 ಕಿಲೋಮೀಟರ್ ಏನಪ್ಪಾ ಅಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ ನೋಡ್ರಿ. ಎಷ್ಟು ನೂರು ಅಂತ ಕೇಳಿದ್ರೆ 1500 ಕಿಲೋಮೀಟರ್ ಮಾಡಿದ ರಸ್ತೆಯನ್ನ ನಿರ್ಮಾಣ ಮಾಡಿದ್ದ. ಓಕೆ, ಎಲ್ಲಿಂದ ಎಲ್ಲಿ ತನಕ ಮಾಡಿದ ಅಂತ ಕೇಳಿದಾಗ ಲಾಹೋರಿನಿಂದ ಮುಲ್ತಾನದವರೆಗೆ. ಲಾಹೋರ್ನಿಂದ ಮುಲ್ತಾನದವರೆಗೆ ಏನ್ ಮಾಡಿದ ಅಂತ ಕೇಳಿದಾಗ ವಿಸ್ತರಣೆಯನ್ನು ಮಾಡಿದ. ಮತ್ತು ಅವರಿಗೆ ಆಗ್ರಾದಿಂದ ಜೌನ್ಪುರದವರೆಗೆ ಕೂಡ ಮಾಡಿದ್ದೀರಿ. ಇನ್ನೊಂದೇನು ಕೇಳಿದ್ರೆ ಆಗ್ರಾದಿಂದ ಜೌನ್ಪುರ ಅಂತ. ಈ ಜೌನ್ಪುರ ಅಂತ ಎಲ್ಲಿಪ್ಪ ಅಂತ ಕೇಳ್ತದಾಗ ಇದನ್ನ ತುಘಲಕ್ನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನಗರ ಆಗಿರ್ತದೆ ಜೌನ್ಪುರ ಅಂತ. ಕರೆಕ್ಟಾ? ಇನ್ನ ಒಂದೇನಪ್ಪಾ ಅಂತ ಕೇಳಿದ್ರೆ ಈತನು ಓಕೆ ಜೌನ್ಪುರ ಆಗಿರೋದಪ್ಪ ಇಲ್ಲಿ ಹೋಗಿ ಸುಮಾರು 1500 ಕಿಲೋಮೀಟರ್ ಏನ್ ಮಾಡ್ತಾನೆ ಕೇಳ್ತಾ ಹೋದಾಗ ಇಲ್ಲಿ ಇರ್ತಕ್ಕಂಥ ಒಂದು ಗ್ರ್ಯಾಂಡ್ ಟ್ಯಾಂಕ್ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾನೆ ಅಂತ ಕೂಡ ನಮ್ಗೆಲ್ಲ ಗೊತ್ತಿರ್ಬೇಕು. ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಲೇನ್ಪೋಲ್ ಎಂಬ ವ್ಯಕ್ತಿ ಹೇಳ್ತಾನೆ. ಈ ಲೇನ್ಪೋಲ್ ಏನ್ ಹೇಳ್ತಾನೆ ಕೇಳಿದ್ರೆ ಈತನ ಒಂದು ಸುಧಾರಣೆಗಳ ಮುಂದೆ ಏನಾದ್ರು ಅಕ್ಬರ್ನ ಮುನ್ಸೂಚಕ ಆದವು ಅಂತ ಹೇಳಿ ಲೇನ್ಪೋಲ್ ಹೇಳ್ತಾನೆ ನೋಡಿ. ಅಕ್ಬರ್ನ ಮುನ್ಸೂಚಕ ಆದವು ಅಂತ ಹೇಳಿ ಲೇನ್ಪೋಲ್. ಇನ್ನೊಂದು ಗೊತ್ತಿರ್ಬೇಕು, ಈ ಬ್ರಿಟಿಷರು ಕೂಡ ಏನಪ್ಪ ಈತನ ಸುಧಾರಣೆಗಳು ಇದು ಮಾಡ್ತಾರೆ. ಈತನ ಸುಧಾರಣೆಗಳು ಕೂಡ ಫಾಲೋ ಮಾಡ್ತಾರೆ. ಯಾರು ಫಾಲೋ ಮಾಡ್ತಾರೆ ಅಂತ ಕೇಳಿದ್ರೆ ಬ್ರಿಟಿಷರು ಕೂಡ ಏನ್ ಮಾಡ್ತಾರೆ, ಈತನ ಸುಧಾರಣೆಗಳು ಫಾಲೋ ಮಾಡ್ತಾರೆ ಅಂತ ಕೂಡ ನೋಡ್ತಾನೆ ಹೇಳ್ತಾನೆ ರೀ. ರೈಟ್? ಓಕೆ, ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಈತನ ಬಗ್ಗೆ ನೋಡ್ರಿ. ಓಕೆ, ಈತನ ಬಗ್ಗೆ ಒಂದು ಕೃತಿನ ಕೂಡ ಬರ್ತಾನೆ ನೋಡ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ತಾರೀಖ್ ಎ ಶೇರ್ಷಾ ಅಂತ ಇರೋದು. ತಾರೀಖ್ ಎ ಶೇರ್ಷಾಹಿ ಅಂತ ಒಂದು ಕೃತಿ.
ಈ ಕೃತಿ ಎದಕ್ಕೆ ಬರ್ದಿರಪ್ಪ ಅಂತೇಳಿ ಅದಕ್ಕೆ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಕರಿತಿದ್ರು ತೌಫ್ ಎ ಶೇರ್ ಶಾಹಿ ಅಂತ ಅಂತದ್ದು. ತೌಫ್ ಎ ಶೇರ್ ಶಾಹಿ ಅಲ್ಲ, ಅಕ್ಬರ್ ಶಾಹಿ ಅಂತ ಅಂತದ್ದು, ಅಕ್ಬರ್ ಶಾಹಿ ಅಂತ ಅಂತದ್ದು. ಸೊ ಈ ಕೃತಿ ಎದಕ್ಕೆ ಬರ್ದಿರೋ ಅಂತ ಕೇಳಿದ್ರೆ ಈ ಕೃತಿ ಬರ್ದಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಅಬ್ಬಾಸ್ ಶೇರ್ವಾನಿ ಎಂಬ ವ್ಯಕ್ತಿ ರೀ. ಈ ಕೃತಿ ಬರ್ದವ್ರು ಗೊತ್ತಿರಬೇಕು, ಅಬ್ಬಾಸ್ ಶೇರ್ವಾನಿ ಅಂತ ವ್ಯಕ್ತಿ ಬರ್ದಿದ್ದ. ಅಬ್ಬಾಸ್ ಶೇರ್ವಾನಿ ಯಾಕೆ ಬರ್ದಿದ್ದ ಅಂದ್ರೆ ಈ ಕೃತಿಯಲ್ಲಿ ಏನು ವಿಷಯಗಳು ಇದ್ವು ಅಂತಂದ್ರೆ ಈ ಕೃತಿಯಲ್ಲಿ ಶೇರ್ ಶಾ ಸೂರಿಯ ಸುಧಾರಣೆಗಳು ಇದು ಯಾಕಿದ್ವು ಅಂತಂದ್ರೆ ಇದು ಸುಧಾರಣೆಗಳು ಇದು ಯಾಕೆ ಸಲುವಾಗಿ ಅಂತ ಕೇಳಿದ್ರೆ ಅಕ್ಬರನಿಗೆ ತಿಳಿಸುವ ಸಲುವಾಗಿ ಅಕ್ಬರನಿಗೆ ತಿಳಿಸಲು ಏನಪ್ಪ ಅಂದ್ರೆ ಈ ಕೃತಿಯನ್ನು ಬರ್ಸಿದ್ದ. ಯಾವ ಬರ್ಸಿದ್ದ? ಸ್ವತಃ ಅಕ್ಬರನೇ ಬರ್ಸಿದ್ದ, ಅಬ್ಬಾಸ್ ಶೇರ್ವಾನಿಯಿಂದ. ಯಾಕಪ್ಪ ಅಂತ ಕೇಳಿದ್ರೆ ಶೇರ್ ಶಾ ಸೂರಿಯ ಒಟ್ಟು ಸುಧಾರಣೆಗಳು ತಿಳ್ಕೋಬೇಕು ಅಂತೇಳಿ ಬರ್ಸಿದವ. ಯಾವ ಬರ್ಸಿದ ಅಂತ ಕೇಳಿದ್ರೆ ಅಕ್ಬರನೇ ಬರ್ಸಿದ. ಇದನ್ನು ಕೂಡ ಏನಪ್ಪ ಗೊತ್ತಿರಬೇಕು ಅಂತದ್ದು. ಓಕೆ, ಅದೇ ಮುಂದೆ ಏನಪ್ಪ ಅಂತ ಕೇಳಿದ್ರೆ ಈತನ ಏನಪ್ಪ ಸಸಾರಾಮದಲ್ಲಿ ಏನಪ್ಪ ಈತನ ಒಂದು ಇದು ಇರ್ತದ, ಈತನ ಸಮಾಧಿ ಕೂಡ ಇದಿರ್ತದ ಅಂತ ಹೇಳ್ತಾರೆ. ಸೊ ಈತನ ಒಂದು ಸಮಾಧಿ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಇದ್ದಿರ್ತದ ಅಂತ ಎಲ್ಲಿ ಅಂತ ಕೇಳಿದ್ರೆ ಸಸಾರಾಮ್ ನೋಡ್ರಿ, ಸಸಾರಾಮ್ ಅಂತದ್ದು. ಸೊ ನಂತರ ಏನಾಗ್ತದ ಅಂತ ಕೇಳಿದಾಗ ನಂತರದ ಕಾಲದಲ್ಲಿ ಏನಾಗ್ತದ ಅಂತ ಕೇಳಿದ್ರೆ ಇಲ್ಲಿ ಆದಿಲ್ ಶಾ ಶೇರ್ ಶಾ ಸೂರಿ ಅಂತ ಬರ್ತಾನೆ, ಆದಿಲ್ ಸೂರಿ ಅಂತ ಬರ್ತಾನೆ, ಆದಿಲ್ ಶಾ ಸೂರಿ ಅಂತ ಈ ವ್ಯಕ್ತಿ ಕೊನೆಯದಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಸೂರ್ಮನೆತನದ ಈ ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂಥ ಈ ಸಾಮ್ರಾಜ್ಯವನ್ನು ಸರ್ವನಾಶ ಆದ ನಂತರ ಹುಮಾಯೂನ್ ಏನ್ ಮಾಡ್ತಾನೆ, ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿ ಹುಮಾಯೂನ್ ಮತ್ತೊಂದು ಸಲ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನ ಅಂತ ಕೂಡ ಗೊತ್ತಿರಬೇಕು. ಸೊ ಇವ ಶೇರ್ ಶಾ ಸೂರಿ ಏನಪ್ಪ ಅಂದ್ರೆ ತಾನು ತಯಾರಿಸಿದ ಒಂದು ಗುಂಡಿನಿಂದಲೇ ಏನಪ್ಪ ಅಂದ್ರೆ ತನ್ನ ಕಣ್ಣವನ್ನು ಕಳೆದುಕೊಂಡು ಏನ್ ಮಾಡಿದ, ನಿಧನವನ್ನು ಹೊಂದಿದ ಅಂತೇಳಿ ಹೇಳ್ತಾರೆ ಸರ್. ತಾನು ತಯಾರಿಸಿದ ಗುಂಡು ಏನಪ್ಪ ಅಂದ್ರೆ ಈ ಚುನಾರ್ ಕೋಟೆ ಮೇಲೆ ಏನ್ ಮಾಡ್ತಾನೆ, ದಾಳಿ ಮಾಡಿರ್ತಾನ. ಆ ಚುನಾರ್ ಕೋಟೆ ಗೋಡೆಗೆ ಬಡ್ದೇನಪ್ಪ ಬಂದು ಮತ್ತೆ ಹೊಳ್ಳಿ ಅವನ ಕಣ್ಣಿಗೆ ಬಡ್ದೇನ ಅವನು ನಿಧನವನ್ನು ಹೊಂದ್ತಾನೆ. ಸೊ ಗೊತ್ತಿರ್ಬೇಕು. ಇದ್ರ ಮುಂದೆ ಏನಪ್ಪ ಅವ್ನು ಇನ್ನೊಂದು ಮಾಹಿತಿಗಳು ಇರ್ತಾವ, ಅದೆಲ್ಲ ಥಿಯರಿಯಲ್ಲಿ ನಾನು ಹೇಳ್ಕೊಟ್ಟಿರ್ತೀನಿ ನಿಮಗೆ, ರೈಟಾ? ಓಕೆ, ಸ್ವಲ್ಪ ಅಕ್ಬರನ ಬಗ್ಗೆ ನಾವೆಲ್ಲ ನೋಡ್ಕೊತ ಬಂದಿದ್ದೀವಿ. ಸೊ ಅಕ್ಬರನ ಸುಧಾರಣೆಗಳು ಅಂತ ಬಂದ ನೋಡಿ, ಸ್ವಲ್ಪ ಅಕ್ಬರನ ಸುಧಾರಣೆಗಳು ಅಂತ ಬಂದಾಗ ನೋಡಿ ಅಕ್ಬರನ ಸುಧಾರಣೆಗಳು ಅಂತ ನೋಡ್ತೀವಿ. ಸೊ ಒಂದೇನಪ್ಪ ಅಂತ ಕೇಳಿದ್ರೆ ಈತನು ಗೋಹತ್ಯೆಯನ್ನು ನಿಷೇಧ ಮಾಡಿದ. ನಿಷೇಧವನ್ನು ಮಾಡಿದ. ಆಡಳಿತ ಸುಧಾರಣೆ ಅಂತ ನಾನು ಯಾರ್ದು ಅಕ್ಬರನೇ ಮತ್ತೆ ಗೋಹತ್ಯೆ ನಿಷೇಧ ಮಾಡಿದ. ಮತ್ತೇನಪ್ಪ ಅಂತ ಮದ್ಯಪಾನವನ್ನು ನಿಷೇಧ ಮಾಡಿದ. ಮದ್ಯಪಾನ ಮತ್ತು ಧೂಮಪಾನ ಮತ್ತು ಜೂಜಾಟ. ಯಾವ ಜಾಟ ಅಂತ ಕೇಳಿದ್ರೆ ಜೂಜಾಟ ಅನ್ನು ಕೂಡ ಏನ್ ಮಾಡಿದ, ನಿಷೇಧ ಮಾಡಿದ. ಹಾಗಾದ್ರೆ ಇನ್ನು ಬಹುಪತ್ನಿತ್ವ ನಿಷೇಧ ಮಾಡಿದ್ರೆ ಸರ್. ಯಾವುದು ಅಂತ ಕೇಳಿದ್ರೆ ಬಹುಪತ್ನಿತ್ವ ಏನ್ ಮಾಡಿದ, ನಿಷೇಧ ಮಾಡಿದ ಅಂತ ಕೂಡ ಹೇಳ್ತೀವಿ. ಬಹುಪತ್ನಿತ್ವ ಏನ್ ಮಾಡಿದ, ನಿಷೇಧ ಮಾಡಿದ ಅಂತ ಹೇಳ್ತೀವಿ. ಸೊ ಇನ್ನೊಂದು ಗೊತ್ತಿರಬೇಕು, 1563 ಸೊ 1563 ಏನ್ ಮಾಡಿದ, ಗುಲಾಮಗಿರಿ ಪದ್ಧತಿ ನಿಷೇಧ ಮಾಡಿದ. ಸೊ ಈ ಪದ್ಧತಿಯನ್ನ ಮುಂದೆ ಏನ್ ಮಾಡ್ತಾನೆ ನಿಷೇಧ ಮಾಡಿದ. ಬಟ್ ಈ ಪದ್ಧತಿ ಮುಂದೆ ಏನ್ ಮಾಡ್ತಾನ, ಔರಂಗಜೇಬ್ ಜಾರಿ ತಂದಿರ್ತಾನೆ. ಯಾವ ಪದ್ಧತಿ? ಗುಲಾಮಗಿರಿ ನಿಷೇಧ ಪದ್ಧತಿ. ಈ ಗೋಹತ್ಯೆ ಏನ್ ಮಾಡ್ತಾನ, ಇವ್ನು ನಿಷೇಧ ಮಾಡ್ತಾನ. ಔರಂಗಜೇಬ್ ಏನ್ ಮಾಡ್ತಾನೆ, ಇದನ್ನು ಜಾರಿ ತರ್ತಾನೆ ರೀ. ಔರಂಗಜೇಬ ಮತ್ತೆ ಜಾರಿಗೆ ತಂದ. ಗೊತ್ತಿರಬೇಕು. ಔರಂಗಜೇಬ್ ಏನ್ ಮಾಡ್ತಾನ, ಅದನ್ನ ನಿಷೇಧ ಮಾಡಿರ್ತಾನ. ಔರಂಗಜೇಬ ಜಾರಿ ತಂದಿರ್ತಾನ, ರೈಟಾ? ಓಕೆ, ಇಲ್ಲಿ ಗುಲಾಮಗಿರಿ ಪದ್ಧತಿ ನಿಷೇಧ ಮಾಡಿರ್ತಾನ. ಇದನ್ನ ಔರಂಗಜೇಬ್ ಏನ್ ಮಾಡ್ತಾನ ಅಂತ ಕೇಳಿದಾಗ ಔರಂಗಜೇಬ ಜಾರಿಗೆ ತರ್ತಾನೆ. ಔರಂಗಜೇಬ ಜಾರಿಗೆ ತಂದ. ಔರಂಗಜೇಬ್ ಮಾಡ್ತಾನೆ, ಜಾರಿ ತಂದಿರ್ತಾನೆ. ಗೊತ್ತಿರ್ಬೇಕು ನಿಮಗೆ. ಓಕೆ, ಇನ್ನೊಂದು 1563 ಯಾತ್ರಾ ತೆರಿಗೆಯನ್ನು ರದ್ದು ಮಾಡಿದ್ದ. ಯಾವ ತೆರಿಗೆ? ಯಾತ್ರಾ ತೆರಿಗೆ. ಯಾರು ಕೂಡ ಏನಪ್ಪ ಅಂದ್ರೆ ಹಜ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಏನಪ್ಪ ಗುಜರಾತನ್ನು ವಶಪಡಿಸ್ಕೊಂಡಿದ್ದ. ಗುಜರಾತ್ ಮೂಲಕ ಏನಪ್ಪ ಅಂದ್ರೆ ಯಾತ್ರೆಗೆ ಹೋಗ್ಬೇಕಾದ್ರೆ ಯಾರು ಕೂಡ ಏನ್ ಮಾಡಿರಲಿಲ್ಲ, ಅಲ್ಲಿ ತೆರಿಗೆಯನ್ನು ಕೊಡುವಂತಿರಲಿಲ್ಲ. ಇಲ್ಲಿ ಇರ್ತಕ್ಕಂಥ ಯಾತ್ರಾ ತೆರಿಗೆಯನ್ನು ರದ್ದು ಮಾಡಿದ್ದ. ಮುಂದೇನಪ್ಪ ಅಂದ್ರೆ ಔರಂಗಜೇಬ್ ಏನ್ ಮಾಡಿದ, ಸ್ಟಾರ್ಟ್ ಮಾಡಿದ್ದ. ಔರಂಗಜೇಬ ಜಾರಿಗೆ ಮಾಡಿದ. ಇದನ್ನು ಕೂಡ ಗೊತ್ತಿರಲಿಲ್ಲ, ಹಂಗೆ ಬರೆದು ಬಿಡ್ತೀನಿ ಹಂಗೆ ಮುಂದೆ. ಅಲ್ಲಿ ಔರಂಗಜೇಬ್ ಕೂಡ ಆಯ್ತು ನಾವು ಸ್ವಲ್ಪ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಇದನ್ನು 1564 ಮಾಡಿದ ಜಜಿಯಾ ಕಂದಾಯವನ್ನು ರದ್ದು ಮಾಡಿದ. ನಿಮಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ಜಜಿಯಾ ಅಂದ್ರೆ ಹಿಂದೂಗಳ ಮೇಲೆ ಕಟ್ಟುವಂತ ತೆರಿಗೆ ಆಗಿರ್ತದ. ಸೊ 1564 ಮಾಡಿದ ಜಜಿಯಾ ಕಂದಾಯವನ್ನು ರದ್ದು ಮಾಡಿದ. ಜಜಿಯಾ ಕಂದಾಯ ಏನ್ ಮಾಡಿದ, ರದ್ದು ಮಾಡಿದ. ಬಟ್ ಇದನ್ನ ಜಾರಿಗೆ ತಂದವ್ರು ಯಾರಪ್ಪ ಅಂತ ಕೇಳಿದ್ರೆ, ಇದನ್ನು ಮತ್ತೆ ಜಾರಿಗೆ ತಂದವ್ರು ಯಾರು ಅಂತ ಕೇಳಿದ್ರೆ ಔರಂಗಜೇಬ ಏನ್ ಮಾಡಿದ, ಮತ್ತೆ ಇದನ್ನು ಜಾರಿಗೆ ತಂದ. ಇವ ಜಾರಿಗೆ ತರ್ತಾನ, ಇವ ರದ್ದು ಮಾಡಿರ್ತಾನ ಅಷ್ಟೇ, ರೈಟಾ? ಓಕೆ, ಗೊತ್ತಿರ್ಬೇಕೇನಪ್ಪ ಅಂತ ಕೇಳಿದ್ರೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಈತನು ಈ ಒಂದು ಜಜಿಯಾ ಕಂದಾಯವನ್ನು ಮೊಟ್ಟ ಮೊದಲ ಬಾರಿಗೆ ರದ್ದು ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಜೈನುಲಾಬುದ್ದೀನ್ ನೋಡಿ. ಜೈನುಲಾಬುದ್ದೀನ್ ಎಂಬ ವ್ಯಕ್ತಿ ಈ ವ್ಯಕ್ತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಜೈನುಲಾಬುದ್ದೀನ ಈ ವ್ಯಕ್ತಿ ಕಾಶ್ಮೀರದ ಅರಸ ಮೊಟ್ಟ ಮೊದಲ ಬಾರಿಗೆ ಜಜಿಯಾ ಏನ್ ಮಾಡಿದ ಅಂತ ಕೇಳಿದ್ರೆ ರದ್ದು ಮಾಡಿದ್ದ. ನಂತರ ಇವ ಮಾಡಿರ್ತಾನೆ ಅಕ್ಬರ್,
ಹೇಳ್ರಿ. ಇನ್ನು ಅಕ್ಬರ್ ಏನು ಮಾಡ್ತಾನೆ ಅಂತ ಕೇಳಿದಾಗ ಮೈನುದ್ದೀನ್ ಸಲೀಂ ಚಿಸ್ತಿಯ ಒಂದು ಸವಿ ನೆನಪಿಗಾಗಿ ಫತೇಪುರ ಸಿಕ್ರಿಯನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಇರ್ತಕ್ಕಂಥ ನೆನಪು ನಾನು ನಿಮಗೆ ಕೆಲವಷ್ಟು ಮಾಹಿತಿಯನ್ನು ಹೇಳಿದ್ದೀನಿ. ಸರಿಯಾಗಿ ಕ್ಲಾಸನ್ನು ನೀವು ಒಂದು ಬೈ ಕ್ಲಾಸ್ ನೋಡ್ಕೋತಾ ಬಂದರೆ ಎಲ್ಲವನ್ನ ಮಾಹಿತಿಯನ್ನು ಸಿಗ್ತದೆ ನಮಗೆ. ಇನ್ನು ಡೈರೆಕ್ಟಾಗಿ ಬಂದು ಒಳಗೆ ಸೇರಿದ್ರೆ ಮಾಹಿತಿಯನ್ನು ಸಿಗಲ್ಲ. ಕ್ಲಿಯರಾಗಿ ಗೊತ್ತಿರಬೇಕು. ಕ್ಲಿಯರ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಆಪ್ಷನ್ಸ್ ಐತೆ ನೋಡ್ರಿ, ಯಾವುದೈತೆ ನೋಡಲಿ. ಓಕೆ ನೋಡ್ರಿ, ಔರಂಗಜೇಬ ಅಂತ ಬಂದ ಈತನಪ್ಪ ಅಂದ್ರೆ ಈತನು ಅಲಂಗೀರ ಔರಂಗಜೇಬ್ ಎಂಬ ಬಿರುದಿನೊಂದಿಗೆ ಮಾಡ್ತಾನೆ ಅಧಿಕಾರಕ್ಕೆ ಬಂದಿರ್ತಾನೆ. ಅಧಿಕಾರಕ್ಕೆ ಬಂದಿರ್ತಾನೆ. ಸೊ ಈತನ ಏನಪ್ಪ ಅಂದ್ರೆ ಕೊನೆಯದಾಗಿರ್ತಕ್ಕಂಥ ಶಿವಾಜಿಯ ಒಂದು ಕೈಯಿಂದ ಏನಪ್ಪ ಅಂದ್ರೆ ಈತನು ಸೋಲ್ತಾನ ಅಂತಂಥದ್ದು. ಈತನ ನಿಧನ ನಂತರ ಏನಪ್ಪ ಅಂದ್ರೆ ಇಡೀ ಮೊಘಲ ಸಾಮ್ರಾಜ್ಯ ಏನಾಗ್ತದೆ ಅಂತ ಅವನತಿಯನ್ನ ಉಂಟಾಗ್ತದೆ. ಇಡೀ ಮೊಘಲ ಸಾಮ್ರಾಜ್ಯ ಅವನತಿಯನ್ನ ಉಂಟಾಗ್ತದೆ. ಯಾರ ನಿಧನ ನಂತರ? ಔರಂಗಜೇಬ ನಿಧನ ನಂತರ. ಓಕೆ ನೋಡಲಿ. ನೋಡ್ರಿ, ಔರಂಗಜೇಬ್ ಏನಾಗಿದ್ದ ಕೊನೆಯ ಮೊಘಲರ ಪ್ರಸಿದ್ಧ ವ್ಯಕ್ತಿಯಾಗಿದ್ದ. ಎಂಥ ವ್ಯಕ್ತಿ ಅಂತ ಕೊನೆಯ ಮೊಘಲರ ಪ್ರಸಿದ್ಧ ವ್ಯಕ್ತಿಯಾಗಿದ್ದ. ಸೊ ಈತನ ಏನಪ್ಪ ಅಂದ್ರೆ 1707 ಮಾರ್ಚ್ 3 ಏನಾಗ್ತಾನೆ ನಿಧನ ಮಾಡುವಂತನ. ಈತನ ನಿಧನ ನಂತರ ಏನಪ್ಪ ಅಂದ್ರೆ ಮೊಘಲ ಸಾಮ್ರಾಜ್ಯ ಏನಾಗ್ತದೆ ಅಂತ ಹೇಳಿದಾಗ ಈ ಮೊಘಲ ಸಾಮ್ರಾಜ್ಯ ಏನಾಗ್ತದೆ? ಮೊಘಲ ಸಾಮ್ರಾಜ್ಯ ಅವನತಿ ಆಗ್ತದೆ. ಮೊಘಲ ಸಾಮ್ರಾಜ್ಯ ಏನಾಯ್ತು? ಅವನತಿ ಆಗ್ತದೆ. ಗೊತ್ತಿರಬೇಕು, ಮೊಘಲ ಸಾಮ್ರಾಜ್ಯ ಅವನತಿ ಆಗಿದ್ದು. ಅವನತಿ ಅಂದ್ರೆ ಸಂಪೂರ್ಣವಾಗಿ ಅವನತಿ ಆಗಲ್ಲ. ಸೊ ಬಲಿಷ್ಠವಾಗಿರ್ತಕ್ಕಂಥ ರಾಜರು ಕೂಡ ಮುಂದೆ ಬರಲಿಲ್ಲ. ಇಷ್ಟೇ ರೇಟ್ಗೆ. ಓಕೆ, ಈತನ ಏನಪ್ಪ ಅಂದ್ರೆ ಈತನು ಶಿವಾಜಿ ಅವರ ಜೊತೆ ಹೋರಾಡಿ ಶಿವಾಜಿಯ ಜೊತೆ ಹೋರಾಡಿ ಏನಪ್ಪ ಅಂದ್ರೆ ಶಿವಾಜಿ ಜೊತೆ ಹೋರಾಡಿ ತನ್ನ ಎಲ್ಲಾ ಸಾಮ್ರಾಜ್ಯವನ್ನು ಕಳ್ಕೊಂಡ ಅಂತ ಕೂಡ ಹೇಳ್ತಾರೆ. ರೈಟ್. ತನ್ನ ಸಾಮ್ರಾಜ್ಯವನ್ನು ಜೊತೆಗೆ ಹೋರಾಡಿ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದ. ಈತನು ಇನ್ನೊಂದು ಗೊತ್ತಿರಬೇಕು, ಈತನ ಶಿವಾಜಿಗೆ ಒಂದು ಬಿರುದನ್ನು ಕೊಟ್ಟಿದ್ದ. ಏನಂದ್ರೆ ಪಹಾಡ್ ಕಾ ಚೂಹಾ ಅಂತೇಳಿ ಏನಪ್ಪ ಒಂದು ಬಿರುದನ್ನು ಕೂಡ ಏನಪ್ಪ ಅಂದ್ರೆ ಯಾರು ಕೊಟ್ಟಿದ್ದ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಶಿವಾಜಿಗೆ ಕೊಟ್ಟಿದ್ದ ಅಂತಂದು. ಈತನಿಗೊಬ್ಬ ಇದು ಯಾರು ಅವನು ಶೈಸ್ತಾ ಖಾನ ಅಂತ ಒಂದು ವ್ಯಕ್ತಿ ಕೂಡ ಏನಪ್ಪ ಅಂದ್ರೆ ಈತನಿಗೆ ಇರ್ತಕ್ಕಂಥ ಒಬ್ಬ ದಂಡನಾಯಕ. ಶೈಸ್ತಾ ಖಾನ ಎಂಬ ವ್ಯಕ್ತಿ ಏನಪ್ಪ ಅಂದ್ರೆ ಈತನ ಒಬ್ಬ ದಂಡನಾಯಕ ಇದ್ದ. ಯಾರು ಅಂತ ಕೇಳಿದ್ರೆ ಔರಂಗಜೇಬನ ಒಂದು ದಂಡನಾಯಕ ಏನಪ್ಪ ಅಂದ್ರೆ ಇದ್ದ. ಇನ್ನು ಔರಂಗಜೇಬನ ಮಾಡ್ತಾನ ತನ್ನ ಪತ್ನಿ ಸಲುವಾಗಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅಲ್ಲಿ ಔರಂಗಾಬಾದ್ನಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದಾಗ ಔರಂಗಾಬಾದ್ನಲ್ಲಿ ಒಂದು ಎರಡನೇ ತಾಜ್ ಮಹಲ್ ಅಂತ ಕರೀತಾರೆ. ಇದಕ್ಕೆ ಎರಡನೇ ತಾಜ್ ಮಹಲ್ ಅಂತ ಕರಿತಾರೆ. ಆ ಎರಡನೇ ತಾಜ್ ಮಹಲವನ್ನ ಏನಪ್ಪಾ ಅಂತ ಕೇಳಿದ್ರೆ ಇದಕ್ಕ ಏನ್ ಕರಿತಾರ ಅಂತ ಕೇಳಿದಾಗ ಬಿಬಿಕಾ ಮಕ್ಬಾರ್ ಅಂತ ಕರಿತಾರೆ. ಬಿಬಿಕಾ ಮಕ್ಬಾರ್ ಅಂತ ಕರಿತಾರೆ. ಅದು ಎಲ್ಲಿ ಕಟ್ತಾನ ಅಂತ ಕೇಳಿದಾಗ ಇದನ್ನ ಎಲ್ಲಿ ಕಟ್ತಾರೆ? ಔರಂಗಾಬಾದ್ನಲ್ಲಿ ಏನ್ ಮಾಡ್ತಾನೆ ಇದನ್ನ ನಿರ್ಮಾಣ ಮಾಡಿರ್ತಾನೆ. ಇದು ಎದುರು ಕಪ್ಪು ಕಲ್ಲಿನ ಒಂದು ತಾಜ್ ಮಹಲ್ ಆಗಿದೆ. ಇದು ಕಪ್ಪು ಕಲ್ಲಿನ ತಾಜ್ ಮಹಲ್ ಆಗಿದೆ. ಗೊತ್ತಿರಬೇಕು, ಕಪ್ಪು ಕಲ್ಲಿನ ತಾಜ್ ಮಹಲ್ ಅಂತ ಕರಿತೀವಿ. ಸರ್ ತಾಜ್ ಮಹಲ್ ಅಂತ ಬಂದಾಗ ಏನಪ್ಪ ಶಹಜಾನ್ ಕಟ್ಸಿರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಅವನ ಬಗ್ಗೆ ಶಹಜಾನ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ತೀನಿ ನಾನು. ಕರೆಕ್ಟಾ? ಇದಕ್ಕೆ ಕಪ್ಪು ಕಲ್ಲಿನ ತಾಜ್ ಮಹಲ್ ಅಂತ ಕರಿತಾರೆ. ಇದು ತನ್ನ ಪತ್ನಿ ಆಗಿರ್ತಕ್ಕಂಥ ದಿಲ್ರಸ ಬಾನು ಬೇಗಂ. ತನ್ನ ಪತ್ನಿ ಯಾಕಪ್ಪ ಅಂತ ಕೇಳಿದ್ರೆ ದಿಲ್ರಸ ಬಾನು ಬೇಗಮ್ಮ ಅಂತ ಇರ್ತಾಳೆ. ಈ ಬಾನು ಬೇಗಮ್ಮಳ ಒಂದು ಸವಿ ನೆನಪಿಗೆ ಏನ್ ಮಾಡ್ತಾನ ಬಿಬಿಕಾ ಮಕ್ಬಾರ್ ಅಂತ ನಿರ್ಮಾಣವನ್ನು ಮಾಡಿರ್ತಾನ ಅಂತ ಬರ್ತಾರೆ. ಸೊ ಈತನು ಕೂಡ ಏನಪ್ಪ ಹಲವಾರು ಒಂದು ನಿಷೇಧವನ್ನು ಮಾಡಿರ್ತಾನೆ ಮತ್ತು ಸುಧಾರಣೆ ಕೂಡ ಮಾಡಿರ್ತಾನೆ. ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಅಕ್ಬರ್ ಏನ್ ಮಾಡಿದ ಅಂತ ಹೇಳಿದ್ರೆ ಜವಾಕ ಪದ್ಧತಿಯನ್ನು ಜಾರಿ ತಂದಿದ್ದ. ಒಂದು ಗೊತ್ತಿರಬೇಕು, ಈ ಜವಾಕ ಪದ್ಧತಿ ಅಂದ್ರೆ ಜನತಾ ದರ್ಶನ ಅಂತ ಅಂದು ಜನತಾ ದರ್ಶನವನ್ನು ಜಾರಿ ತಂದಿದ್ದ. ಜನತಾ ದರ್ಶನ ಜಾರಿ ತಂದಿದ್ದು ಅಕ್ಬರ. ಆದರೆ ಈ ಜನತಾ ದರ್ಶನವನ್ನು ನಿಷೇಧ ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಔರಂಗಜೇಬ. ನಿಷೇಧ ಮಾಡಿದ ವ್ಯಕ್ತಿ ಯಾರು? ಔರಂಗಜೇಬ ಎಂಬ ವ್ಯಕ್ತಿ ನೆನಪಿರಬೇಕು. ನಿಷೇಧ ಮಾಡಿದ ವ್ಯಕ್ತಿ ಯಾರು? ಔರಂಗಜೇಬ. ಇನ್ನು ಜಾರಿಗೆ ತಂದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅಕ್ಬರ್ ಎಂಬ ವ್ಯಕ್ತಿ. ಜನತಾ ದರ್ಶನ ಅಂದ್ರೆ ಜನರ ಜೊತೆ ಏನಪ್ಪ ಅಂದ್ರೆ ಅವರ ಮುಖ ನೋಡಿ ತನ್ನ ಜೀವನವನ್ನು ಕಳಿತಾ ಇದ್ರು ಅಂತದ್ದು. ರೈಟಾ? ಇದು ಔರಂಗಜೇಬ ಅಂತ. ಈತನಿಗೆ ಒಬ್ಬ ಮೊದಲ ಹೆಸರು ಅಂದ್ರೆ ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಂತ ಈತನ ಮೊದಲ ಹೆಸರು ನೋಡಿ. ನಾಸಿರುದ್ದೀನ್ ಮೊಹಮ್ಮದ್ ಅಂತೇಳಿ ಈತನ ಏನಪ್ಪ ಅಂದ್ರೆ ಮೊದಲ ಹೆಸರು ಇರ್ತದೆ. ಈತನು ಯಾವ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬರ್ತಾನ ಅಂತ ಕೇಳಿದಾಗ ಅಲಂಗೀರ್ ಅಂತ ಬಿರುದಿನೊಂದಿಗೆ. ಯಾವ ಬಿರುದು? ಅಲಂಗೀರ್ ಅಂತ ಬಿರುದಿನೊಂದಿಗೆ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬಂದಿರ್ತಾನೆ. ಯಾವಪ್ಪ ಅಂತ ಕೇಳಿದಾಗ ಔರಂಗಜೇಬ ಎಂಬ ವ್ಯಕ್ತಿ. ಈತನ ಯುದ್ಧಗಳು ಕೂಡ ಅದಾವ, ಸಮೂಹಗಳಾಗಿ ಆಗಿರ್ಬೋದು. ಸೊ ಬೇರೆ ಬೇರೆ ಜೊತೆ ಯುದ್ಧಗಳು ಅದಾವ. ತನ್ನ ಕ್ಲಾಸಲ್ಲಿ ಥಿಯರಿ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಇಷ್ಟು ಇಲ್ಲಿ ನಿಮ್ಗೆ ಔರಂಗಜೇಬನ ಬಗ್ಗೆ ಬೇಕಾಗಿರೋ ಮಾಹಿತಿ. ಇದು ಸ್ವಲ್ಪ ಶಹಜಾನ್ ಬಗ್ಗೆ ನೋಡೋಣ. ಓಕೆ ನೋಡ್ರಲ್ಲಿ, ಶಹಜಾನ್ ಅಂತ ಬಂದದ. ಈತನ ಯಾರ ಮಗಪ್ಪ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಈತನು ಜಹಾಂಗೀರನ ಮಗ. ಔರಂಗಜೇಬ ಯಾರ ಮಗ ಇದ್ದ? ಶಹಜಾನ್ ಮಗ ಇದ್ದ. ಗೊತ್ತಿರ್ಬೇಕಲ್ಲಿ. ಓಕೆನಾ? ಈತನು ಜಹಾಂಗೀರನ ಮಗ ಆಗಿದ್ದ. ಸೊ ಈತನ ಮೂಲ ಹೆಸರೇನಪ್ಪ ಅಂತ ಕೇಳಿದಾಗ ಈತನ ಒಂದು ಮೂಲ ಹೆಸರಪ್ಪ ಅಂದ್ರೆ ಖುರಂ ಖಾನ ಅಂತ ಇರ್ತದೆ. ಈತನ ಮೂಲ ಹೆಸರು ಖುರಂ ಖಾನ ಅಂತ ಇರ್ತದೆ. ಸೊ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಈತನ ಪತ್ನಿ ಹೆಸರೇನಪ್ಪ ಅಂತ ಕೇಳಿದ್ರೆ ಈತನ ಪತ್ನಿ ಹೆಸರು ಅರ್ಜುಮಂದ್ ಬಾನು ಬೇಗಂ. ಯಾವಂದ್ರೆ ಅರ್ಜುಮಂದ್ ಬಾನು ಬೇಗಂ ಅಂತ ಅಂತದ್ದು. ಬಾನು ಬೇಗಂ ಇವಳೆ ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ ಮುಮ್ತಾಜ್ ಆಗ್ತಾಳೆ. ಯಾರು? ಅರ್ಜುಮಂದ್ ಬಾನು ಬೇಗಂ ಮುಂದೆ ಆಗ್ತಾಳೆ, ಮುಮ್ತಾಜ್ ಆಗ್ತಾಳ ಅಂತ ಬರ್ತಾರೆ. ಸೊ ಈತನು ಯಾವಾಗ ಅಂತ ಕೇಳಿದ್ರೆ ಈತನು 1592 ಏನ್ ಮಾಡಿದ ಅಂತ ಕೇಳಿದ್ರೆ ಜನಿಸಿದ ಅಂತ ವ್ಯಕ್ತಿ ಯಾಕಂತ ಕೇಳಿ ಈತನ ಒಂದು ತಾಯಿ ಜಹಾಂಗೀರ ತಂದೆ ಆದ್ರೆ ತಾಯಿ ಯಾಕಪ್ಪ ಅಂದ್ರೆ ಗೋಸಾಯಿ ಅಂತ ಇರ್ತಾಳೆ. ತಾಯಿಯವರು ಗೋಸಾಯಿ. ಕೆಲವೊಂದ್ ಕಡೆ ಇವಳಿಗೆ ಜೋಧಾಬಾಯಿ ಅಂತ ಕೂಡ ಕರೀತಾರೆ. ನೆನಪಿರ್ಬೇಕು.
ಕೆಲವೊಂದ್ ಕಡೆ ಗೋಸಾಯಿ ಅನ್ನೋಕೆ ಏನ್ ಕರೀತಾರೆ, ಜೋಧಾಬಾಯಿ ಅಂತ ಕೂಡ ಕರೆಯುತ್ತಾರೆ. ಜೋಧಾಬಾಯಿ ಅಂದ್ರೆ ಅಕ್ಬರನ ಪತ್ನಿ ಅಷ್ಟೇ ಅಲ್ಲ, ಸೊ ಈತನ ಪತ್ನಿ ಕೂಡ ಏನಪ್ಪ ಜೋಧಾಬಾಯಿ ಇದ್ದಿರ್ತಾಳ. ಸೊ ನೆನಪಿರ್ಬೇಕು, ಗೋಸಾಯಿ ಅಥವಾ ಕೆಲವೊಂದ್ ಕಡೆ ಜೋಧಾಬಾಯಿ ಅಂತ ಕೂಡ ಕೂತಾರೆ, ನೆನಪಿರ್ಬೇಕು. ರೈಟ್ರಿ. ಓಕೆ, ಹಾಗಾದ್ರೆ ಇವ ಏನಪ್ಪಾ ಶಹಜಾನ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಶಹಜಾನ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತಿನ ಬೆಳಕು ಅಂತ ಇರ್ತಾನೆ ನೋಡ್ರಿ. ಜಗತ್ತಿನ ಬೆಳಕು ಅಥವಾ ಕೆಲವೊಂದ್ ಕಡೆ ಸಾರ್ವಭೌಮ ಅಂತ ಕೂಡ ಕರೀತಾರೆ. ಜಗತ್ತಿನ ಶಹಜಾನ್ ಎಂದರೆ ಜಗತ್ತಿನ ಸಾರ್ವಭೌಮ. ಯಾವ ಭೌಮ? ಜಗತ್ತಿನ ಸಾರ್ವಭೌಮ ಅಂತಕ್ಕಂಥದ್ದು. ಶಹಜಾನ್ ಅಂದ್ರೆ ಜಗತ್ತಿನ ಸಾರ್ವಭೌಮ ಅಂತೇಳಿ ಹೇಳ್ತೀವಿ. ಸರ್ ಈತ ಏನ್ ಮಾಡ್ತಾನ ಅಂತ ಕೇಳಿದ್ರೆ ತನ್ನ ಪತ್ನಿಯ ಸಲುವಾಗಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ತಾಜ್ ಮಹಲವನ್ನು ನಿರ್ಮಾಣ ಮಾಡ್ತಾರೆ. ಯಾವ ಮಹಲ? ತಾಜ್ ಮಹಲವನ್ನು ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಇದು ಎಲ್ಲಿಂದ ನಡೆದಿರ್ತದೆ ಅಂತ ಕೇಳಿದಾಗ 1631 ಹಿಡಿದು 1653 ಸುಮಾರು 22 ವರ್ಷಗಳ ಕಾಲ ಏನ್ ನಡೀತದ ಅಂತ ಕೇಳಿದಾಗ ಈ ಒಂದು ಕಟ್ಟಡ ನಡೆದಿರ್ತಾರೆ. ಕಟ್ಟಡವನ್ನು ನಡೆದಿರ್ತಾರೆ. ಸೊ ಇದಕ್ಕೆ ಶಿಲ್ಪಿ ಯಾರಾಗಿದ್ದ ಅಂತ ಕೇಳಿದ್ರೆ, ತಾಜ್ ಮಹಲ್ ಏನಪ್ಪ ಒಂದು ಶಿಲ್ಪಿ ಯಾರಾಗಿದ್ದ ಅಂತ ಕೇಳಿದ್ರೆ ಉಸ್ತಾದ್ ಅಹಮದ್ ಲಾಹೋರಿ ಎಂಬ ವ್ಯಕ್ತಿ ಆಗಿದೆ ನೋಡಿ. ಶಿಲ್ಪಿ ಉಸ್ತಾದ್ ಅಹಮದ್ ಲಾಹೋರಿ ಅಂತ ವ್ಯಕ್ತಿ ಏನಿದೆ ಶಿಲ್ಪಿಯಾಗಿದ್ದ ಅಂತ ಕೂಡ ಗೊತ್ತಿರಬೇಕು. ಉಸ್ತಾದ್ ಅಥವಾ ಇನ್ಗೆ ಕೆಲವೊಂದ್ ಕಡೆ ಏನ್ ಕರೀತಾರೆ, ಇನ್ಗೆ ಉಸ್ತಾದ್ ಈಸಾ ಅಂತ ಕೂಡ ಕರೀತಾರೆ ಅಷ್ಟೇ. ಉಸ್ತಾದ್ ಈಸಾ ಅಂತ ಕರಿತಿದ್ರು. ರೈಟ್. ಇನ್ನೊಂದು ಗೊತ್ತಿರಬೇಕು, ಗುಮ್ಮಟದ ಒಂದು ಶಿಲ್ಪಿ ಅಂತ ಕೇಳಿದ್ರೆ, ಸೊ ಗುಮ್ಮಟದ ಶಿಲ್ಪಿ ಅಂತ ಬಂದಾಗ ಇನಾಮತ್ ಖಾನ ಅಂತ ಇರ್ತಾನೆ. ಯಾವ ಮತ್ ಅಂತ ಕೇಳಿದ್ರೆ ಇನಾಮತ್ ಖಾನ ಅಂತ ಹೇಳ್ತಾನೆ. ಯಾವ ಖಾನ ಅಂತ ಕೇಳಿದ್ರೆ ಇನಾಮತ್ ಖಾನ ಅಂತ ಇರ್ತಾನೆ, ಗೊತ್ತಿರಬೇಕು. ಇದು ಮತ್ತೇನಪ್ಪಾ ಅಂತ ಕೇಳಿದ್ರೆ ಈತನ ಶಾಲಿಮರ ಉದ್ಯಾನವನ ಏನಪ್ಪಾ ಅಂದ್ರೆ ಲಾಹೋರ್ದಲ್ಲಿ, ಈತನ ತಾಜ್ ಮಹಲ್ ಬಗ್ಗೆ ಹೇಳ್ತೀನಿ ಇಲ್ಲಿ ನೋಡ್ರಿ. ಲಾಹೋರ್ದಲ್ಲಿ ಏನ್ ಮಾಡ್ದ ಅಂತ ಕೇಳಿದ್ರೆ ಲಾಹೋರಿನಲ್ಲಿ ಶಾಲಿಮರ ಉದ್ಯಾನವನ ನಿರ್ಮಾಣ ಮಾಡಿದ್ದ. ನಿರ್ಮಾಣ ಮಾಡಿದ್ದ. ಈ ತಾಜ್ ಮಹಲ್ ಏನಪ್ಪಾ ಅಂದ್ರೆ ಶ್ವೇತ ಸಂಗಮರ ಕಲ್ಲಿನಿಂದ, ಯಾವ ಮರ ಅಂತ ಕೇಳಿದ್ರೆ ಶ್ವೇತ ಸಂಗಮರ ಕಲ್ಲಿನಿಂದ ನಿರ್ಮಾಣ ಮಾಡಿದ್ರು. ಸೊ ಇದು ಎಲ್ಲಿ ಸಿಗ್ತಿತ್ತು ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಮಕ್ರಾನ್ ಕಣಿವೆ ಮೂಲಕ, ರಾಜಸ್ಥಾನದಲ್ಲಿದ್ದ ಮಕ್ರಾನ್ ಕಣಿವೆ ಅಂತ ಇರ್ತದೆ. ಯಾವ ಕಣಿವೆ ಅಂತ ಕೇಳಿದ್ರೆ ಮಕ್ರಾನ್ ಕಣಿವೆಯಿಂದ ಈ ಕಲ್ಲುಗಳನ್ನು ತರ್ತಿದ್ರು ನೋಡಿ. ಯಾವ ಕಲ್ಲುಗಳು ಅಂತ ಕೇಳಿದಾಗ ಈ ಒಂದು ಶ್ವೇತ ಸಂಗಮರ ಕಲ್ಲು ಅಥವಾ ಅಮೃತಶಿಲೆ ಕಲ್ಲುಗಳನ್ನು ತಗೊಂಡು ಬರ್ತಿದ್ರು ಅಂತ ಹೇಳ್ತಾರೆ. ರೇಡ್ರಿ. ಓಕೆ, ಈ ತಾಜ್ ಮಹಲ್ ಯಾವ ನದಿಯ ದಡದ ಮೇಲೆ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತದ. ತಾಜ್ ಮಹಲ್ ಯಾವ ನದಿಯ ದಡದ ಮೇಲೆ? ಯಮುನಾ ನದಿಯ ದಡದ ಮೇಲಿದೆ. ಯಾವ ನದಿ ಅಂತ ಕೇಳಿದ್ರೆ ಯಮುನಾ ನದಿಯ ದಡದ ಮೇಲೆ ಅಂದ್ರೆ ತಾಜ್ ಮಹಲವನ್ನ ಏನ್ ಮಾಡ್ತಾರೆ, ಕಂಡು ಬರ್ತದ ಅಂತ ಹೇಳ್ತಾರೆ. ಸೊ ಗೊತ್ತಿರಬೇಕು, ಇದಕ್ಕೆ ಏನ್ ಕರೀತಾರೆ ಅಂತ ಕೇಳಿದ್ರೆ, ತಾಜ್ ಮಹಲವನ್ನ ಏನ್ ಕರೀತಾರೆ ಅಂತ ಕೇಳಿದ್ರೆ ಇದಕ್ಕ ಕೆಲವೊಂದ್ ಕಡೆ ಕರೀತಾರೆ ಶಿಲೆಯಲ್ಲಿನ ಭಾವಗೀತೆ ಅಂತ ಕೂಡ ಕರೀತಾರೆ. ಅದಕ್ಕೆ ನೆನಪಿರ್ಬೇಕು, ಶಿಲೆಯಲ್ಲಿನ ಭಾವಗೀತೆ ಅಂತ ಕೂಡ ಮಾಡ್ತಾರೆ, ಇದಕ್ಕೆ ಕರೆಯುತ್ತಾರೆ. ಸೊ ಇದನ್ನ 1983 ಏನ್ ಮಾಡ್ತಾರ, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಯಾವ ಪಾರಂಪರಿಕ ಪಟ್ಟಿಗೆ? ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಮಾಡ್ತಾರೆ, ಇದಕ್ಕ ಸೇರಿಸ್ತಾರ ಅಂತ ಕೂಡ ಕರೀತಾರೆ. ಓಕೆ ನೋಡ್ರಿ, ಇದು ನೋಡ್ರಿ, ಇದನ್ನ ಇಲ್ಲಿ ಗೊತ್ತಿರೋ ತಾಜ್ ಮಹಲಿನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಬಂದಾಗ ಇದಕ್ಕೆ ಕರೀತಾರೆ ಅಂತ ಕೇಳಿದಾಗ ಇಬ್ರಾಹಿಂ ರೋಜಾವನ್ನ ಕರೀತಾರೆ. ಯಾವ ರೋಜಾ ಅಂತ ಕೇಳಿದ್ರೆ ಇಬ್ರಾಹಿಂ ರೋಜಾ. ಸೊ ಇಬ್ರಾಹಿಂ ರೋಜಾ ಅಂತ ಅಂತಂದ್ರೆ ಇಬ್ರಾಹಿಂ ಆದಿಲ್ ಶಾ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇಬ್ರಾಹಿಂ ರೋಜಾ ಬಗ್ಗೆ ಒಂದು ಕ್ವಶನ್ ಕೇಳಬಹುದು. ಇಬ್ರಾಹಿಂ ರೋಜಾದ ಮೊದಲ ಹೆಸರಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು, ತಾಜ್ ರೋಜಾ ಅಂತ ಅಂತದ್ದು. ಯಾವ ರೋಜಾ ಅಂತ? ತಾಜ್ ರೋಜಾ. ಸೊ ಇಬ್ರಾಹಿಂ ಆದಿಲ್ ಶಾನ ಪತ್ನಿ ಯಾರಪ್ಪ ಅಂದ್ರೆ ತಾಜ್ ಮಮತಾಜ್ ಅಂತಿದ್ರು. ಅವಳ ಹೆಸರಿನ ಮೇಲೆ ಕಟ್ತಾ ಇದ್ದ. ಆದ್ರೆ ಅವ್ನು ನಿಧನ ಹೊಂದಿದ್ರಿಂದಾಗಿ ತಾಜ್ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಆತನ ಪತ್ನಿನೇ ಇಬ್ರಾಹಿಂ ಅದನ್ನ ನಿರ್ಮಾಣ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ಇಬ್ರಾಹಿಂ ರೋಜಾ ಅಂತ ಹೆಸರು ಇಟ್ಲಕ್ಕಿ. ಯಾರಿಟ್ಲು? ತಾಜ್ ರೋಜಾ ಇಟ್ಲೋರಿ. ಯಾಕಂದ್ರೆ ಮೊದಲು ಅದಕ್ಕೆ ಹೆಸರು ಏನಿತ್ತು ತಾಜ್ ರೋಜಾ. ಯಾಕಂದ್ರೆ ಈ ಇಬ್ರಾಹಿಂ ರೋಜಾ ಏನಪ್ಪ ಅಂದ್ರೆ ತನ್ನ ಹೆಂಡತಿಯ ಸಲುವಾಗಿ ನೆನಪಿಗಾಗಿ ಕಟ್ತಾ ಇದ್ದ. ಆದ್ರೆ ಕಟ್ಟದಕ್ಕಿಂತ ಸಂಪೂರ್ಣವಾಗಿ ಕಟ್ಟಡ ಮುಗಿಯೋದಕ್ಕಿಂತ ಮೊದಲೇ ಏನ್ ಮಾಡ್ತಾನ ಇಬ್ರಾಹಿಂ ಲೋಧಿ ಏನ್ ಮಾಡ್ತಾನೆ, ಸೈತಾನಿಗೆ. ಇವಾಗ ಇಬ್ರಾಹಿಂ ಆದಿಲ್ ಶಾ ಸತ್ತ ನಂತರ ಈತನ ಪತ್ನಿ ಇದನ್ನ ಕಂಪ್ಲೀಟ್ ಮಾಡಿ ಏನ್ ಮಾಡ್ತಾಳೆ, ಇಬ್ರಾಹಿಂ ರೋಜಾ ಅಂತ ಹೆಸರು ಕೊಡ್ತಾರೆ. ಗೊತ್ತಿರ್ಬೇಕು, ಇಬ್ರಾಹಿಂ ಒಂದು ರೋಜಾದ ಮೊದಲ ಹೆಸರು ತಾಜ್ ಉದ್ ರೋಜಾ ಅಂತ ಕೂಡ ಕರೀತಾರ. ಹಾಗಾದ್ರೆ ಇನ್ನು ಗೊತ್ತಿರ್ಬೇಕು, ಈ ಒಂದು ಎರಡನೇ ತಾಜ್ ಮಹಲ್ ಯಾವ್ದು ಕರೀತಾರೆ ಅಂತ ಕೇಳಿದ್ರೆ ಎರಡನೇ ತಾಜ್ ಮಹಲ್ ಯಾವ್ದು ಅಂತ ಜಸ್ಟ್ ಹೇಳಿದೆ ನಿಮ್ಗೆ ನಾನು. ಏನಂತ ಕೇಳಿದ್ರೆ ಬೀಬಿ ಕಾ ಮಕ್ಬಾರವನ್ನ ಏನ್ ಕರೀತಾರೆ, ಎರಡನೇ ತಾಜ್ ಮಹಲ್ ಅಂತ ಕೂಡ ಮಾಡ್ತಾರೆ, ಕರೆಯುತ್ತಾರೆ ಅಂತ ಗೊತ್ತಿರ್ಬೇಕು. ಇನ್ನು ಈ ತಾಜ್ ಮಹಲವನ್ನ ಸಂಪೂರ್ಣವಾಗಿ ಮೊದಲಿನ ತಾಜ್ ಮಹಲ್, ಈ ಶಾಜಾನ್ ಕಡಿಸಿ ತಾಜ್ ಮಹಲ್ ಅಲ್ಲ, ಈ ತಾಜ್ ಮಹಲ್ ಏನ್ ಕರೀತಾರಪ್ಪ ಅಂತ ಕೇಳಿದಾಗ ಸೌಂದರ್ಯದ ರಾಣಿ ಅಂತ ಕರೀತಾರೆ. ಅಂದ್ರೆ ರಾಣಿ ಮತ್ತು ವಾಸ್ತುಶಿಲ್ಪದ ರಾಣಿ ಅಂತ ಕೂಡ ಕರೀತಾರೆ. ನೋಡೋದಕ್ಕೆ ಏನ್ ಕರೀತಾರೆ, ಸೌಂದರ್ಯ ರಾಣಿ ಅಥವಾ ವಾಸ್ತುಶಿಲ್ಪದ ರಾಣಿ ಅಂತ ಕೂಡ ಮಾಡ್ತಾರೆ, ಅದಕ್ಕೆ ಕರೆಯುತ್ತಾರೆ ಅಂತ ಬರ್ತಾರೆ. ಸೊ ಈತನ ಕಾಲವನ್ನ ಏನ್ ಕರೀತಾರಪ್ಪ ಅಂತ ಕೇಳಿದಾಗ ಈತನು
ಕೆಂಪು ಕೋಟೆಯನ್ನು ಕೂಡ ಏನು ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ, ಕೆಂಪು ಕೋಟೆ ನಿರ್ಮಾಣ ಮಾಡ್ತಾನೆ. ಸೊ ಇನ್ನೊಂದು ಗೊತ್ತಿರಬೇಕು, ಜಾಮಿ ಮಸೀದಿ ನಿರ್ಮಾಣ ಮಾಡ್ತಾನೆ ಶಹಜಾನ್, ಜಾಮಿ ಮಸೀದಿ. ಸೊ ಗೊತ್ತಿರಬೇಕು ಇಲ್ಲಪ್ಪ, ಓಕೆನಾ. ಈ ಕೆಂಪು ಕೋಟೆ ಎಲ್ಲಿ ನಿರ್ಮಾಣ ಆಗಿರ್ತದ ಅಂತ ಆಗ್ರಾದಲ್ಲಿ ನೋಡೋದು, ಎಲ್ಲಿ ಆಗ್ರಾದಲ್ಲಿ ಆಗಿರ್ತದೆ ಕರೆಕ್ಟಾ. ಈ ಜಾಮಿ ಮಸೀದಿ ಕೂಡ ಏನಪ್ಪಾ, ಜಾಮಿ ಮಸೀದಿ ಇದಕ್ಕೆ ಏನು ಕರೀತಾರೆ, ಅತ್ಯಂತ ದೊಡ್ಡ ಮಸೀದಿ ಅಂತ ಕೂಡ ಕರೀತಾರೆ. ಸೊ ಜಾಮಿ ಮಸೀದಿ ಇನ್ನೊಂದು ಗೊತ್ತಿರಬೇಕು, ಶುಕ್ರವಾರ ಮಸೀದಿ ಅಂತ ಕೂಡ ಕರೀತಾರೆ ಇದಕ್ಕೆ, ಶುಕ್ರವಾರ ಮಸೀದಿ ಅಂತ ಕೂಡ ಕರೀತಾರೆ, ಅತ್ಯಂತ ದೊಡ್ಡ ಮಸೀದಿ ಅಂತ ಕೂಡ ಕರೀತಾರೆ. ಇನ್ನೊಂದೇನಪ್ಪ, ಇನ್ನೊಂದು ಮಸೀದಿ ನಿರ್ಮಾಣ ಮಾಡಿದವ ಯಾವ್ದು, ಮೋತಿ ಮಸೀದಿ ಅಂತ ಹೇಳಿ, ಮೋತಿ ಮಸೀದಿ. ಸೊ ಮೋತಿ ಮಸೀದಿ ಇನ್ನೊಂದು ಹೆಸರೇನು, ಪಾರ್ಲಾ ಮಸೀದಿ ಅಂತ ಅಂತದ್ದು, ಯಾವುದು ಪಾರ್ಲಾ ಮಸೀದಿ ಅಂತ ಅಂತದ್ದು ಮಸೀದಿ. ಇದನ್ನು ಕೂಡ ಏನ್ ಮಾಡಿದ, ನಿರ್ಮಾಣ ಮಾಡ್ದ. ಮತ್ತೆ ಇನ್ನೊಂದು ಏನ್ ಮಾಡ್ದ ಅಂತ ಕೇಳಿದಾಗ, ಮಯೂರ ಸಿಂಹಾಸನ ನಿರ್ಮಾಣ ಮಾಡಿದ. ಯಾವ ಸಿಂಹಾಸನ, ಮಯೂರ ಸಿಂಹಾಸನ ನಿರ್ಮಾಣ ಮಾಡಿದ, ಮಯೂರ ಸಿಂಹಾಸನ ನಿರ್ಮಾಣ ಮಾಡಿದ. ಸೊ ಈ ಮಯೂರ ಸಿಂಹಾಸನಕ್ಕೆ ಏನ್ ಕರಿತಿದ ಅಂತಂದ್ರೆ, ತಖ್ತ್ ಎ ತಾಜ್ ಅಂತ ಕರಿತಿದ್ರು. ಅದಕ್ಕೆ ಏನ್ ಕರಿತಿದ, ತಖ್ತ್ ಎ ತಾಜ್. ಸೊ ಈ ಮಯೂರ ಸಿಂಹಾಸನ ನಿರ್ಮಾಣ ಮಾಡಕ್ಕೆ ಎಷ್ಟು ಹೋಯ್ತು ಅಂತ ಕೇಳಿದಾಗ, ಮಯೂರ ಸಿಂಹಾಸನ ನಿರ್ಮಾಣ ಮಾಡಕ್ಕೆ ಏನಾಗಿತ್ತು, ಇದರ ಒಂದು ಶಿಲ್ಪಿ ನೋಡ್ರಿ, ಮಯೂರ ಸಿಂಹಾಸನ ಶಿಲ್ಪಿ ಯಾರು, ಬಾದಲ್ ಖಾನ್ ಅಂತ ಇರೋದು. ಯಾವ ಖಾನ, ಬಾದಲ್ ಖಾನ ಎಂಬ ವ್ಯಕ್ತಿ. ಇದೇ ನಿರ್ಮಾಣ ಮಾಡಕ್ಕೆ ಏನಾಗಿದೆ ಅಂತ ಕೇಳಿದ್ರೆ, ನಿರ್ಮಾಣ ಮಾಡಕ್ಕೆ 108 ವಜ್ರಗಳು ಹೋಗ್ಯಾವ, ಮತ್ತೆ 1 ಕೋಟಿ ರೂಪಾಯಿ ಬೆಲೆ ಬಾಳೆ ಇದು, ಓಕೆನಾ. ಇದ್ರ ಮೇಲೆ ಏನಿತ್ತು ಅಂತ ಕೇಳಿದಾಗ, ಈ ಸಿಂಹಾಸನ ಮೇಲೆ ಏನಿತ್ತು, ಕೊಹಿನೂರು ವಜ್ರ ಇಟ್ಟಿದ್ದರು. ಯಾವ ವಜ್ರ, ಕೊಹಿನೂರು ವಜ್ರ ಕೂಡ ಏನಪ್ಪ ಈ ಸಿಂಹಾಸನ ಮೇಲೆ ಇಟ್ಟಿದ್ರು ನೋಡ್ರಿ, ಓಕೆನಾ. ಗೊತ್ತಿರಬೇಕು, ಕೆಂಪು ಕೋಟೆ ಏನಿದೆಲ್ಲ, ಲಾಲ್ ಕಿಲಾ ಅಂತ ಕೂಡ ಕರಿತಾರೆ. ಇಲ್ಲಿ ಕಿಲಾ ಎ ಮುಬಾರಕ್ ಅಂತ ಕೂಡ ಕರಿತಾರೆ. ಇದಕ್ಕೆ ಕೆಂಪು ಕೋಟೆಯನ್ನು ಏನ್ ಕರಿತಾರ, ಕಿಲಾ ಎ ಮುಬಾರಕ್. ಗೊತ್ತಿರ್ಬೇಕಿದು, ಕಿಲಾ ಎ ಮುಬಾರಕ್ ಅಂತ ಕೂಡ ಕರೀತಾರ, ಲಾಲ್ ಕಿಲಾ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ. ಈ ಓಕೆನಾ. ಇನ್ನೊಂದು ಗೊತ್ತಿರ್ಬೇಕು, ಈ ಒಂದು ಲಾಲ್ ಕಿಲಾ ಅದಲ್ಲ, ಇದೇನ್ ಮಾಡಿದೆ 2007ರಲ್ಲಿ, ಎಷ್ಟರಲ್ಲಿ 2007ರಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ನೋಡಿದ್ರೆ ಸೇರಿಸಿದ್ದಾರೆ. ಎಷ್ಟರಲ್ಲಿ, 2007ರಲ್ಲಿ. ಗೊತ್ತಿರ್ಬೇಕು. ಯಾಕಂದ್ರೆ ಈತನ ಕಾಲವನ್ನು ಏನ್ ಕರಿತಾರಪ್ಪ ಅಂತ ಕೇಳಿದ್ರೆ, ಈತನ ಕಾಲವನ್ನು ಏನ್ ಕರಿತಾರೆ ಅಂದ್ರೆ, ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕೂಡ ಕರಿತಾರೆ ನೋಡ್ರಿ. ಯಾರ ಕಾಲವನ್ನ, ಶಹಜಾನ ಕಾಲವನ್ನ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕೂಡ ಕರೀತಾರೆ. ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತೇಳಿ ಯಾರ ಕಾಲವನ್ನು ಕರೀತಾರೆ ಅಂತ ಕೇಳಿದಾಗ, ಇಲ್ಲಿ ಇರ್ತಕ್ಕಂಥ ಶಹಜಾನನ ಕಾಲವನ್ನ ಕರೀತಾರೆ. ಮತ್ತೆ ಇನ್ನೊಂದು ಗೊತ್ತಿರಬೇಕು, ಈತನಿಗೆ ಇನ್ನೊಂದೇನು ಕರೀತಾರೆ, ಸೌಧಗಳ ನಿರ್ಮಾಪಕ ಅಂತ ಕೂಡ ಕರೀತಾರೆ. ಈತನಿಗೆ ಸೌಧಗಳ ನಿರ್ಮಾಪಕ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ. ಸೌಧಗಳ ನಿರ್ಮಾಪಕ ಅಂತ ಕೂಡ ಕರೀತಾರೆ. ಸೊ ಗೊತ್ತಿರಬೇಕು, ಓಕೆನಾ. ಇನ್ನೊಂದೇನಪ್ಪಾ ಅಂತ ಕೇಳಿದಾಗ, ಈತನ ಏನ್ ಮಾಡ್ದ ಕೇಳಿದ್ರೆ, ಬಾದಶಾ ನಾಮ ಅಂತ ಕೃತಿಯನ್ನು ಬರೆದಿದ್ದೆ. ಈತನ ಆಸ್ಥಾನದ ಒಬ್ಬ ವ್ಯಕ್ತಿ ಇದ್ರೆ, ಇದು ಗೊತ್ತಿರಬೇಕು. ಈತನ ಆಸ್ಥಾನದಲ್ಲಿ ಒಬ್ಬ ಕವಿ ಯಾರಪ್ಪ ಅಂತ ಕೇಳಿದ್ರೆ, ಅಬ್ದುಲ್ ಹಮೀದ್ ಅಂತ ವ್ಯಕ್ತಿ. ಯಾವ ಹಮೀದ, ಅಬ್ದುಲ್ ಹಮೀದ್ ಎಂಬ ವ್ಯಕ್ತಿ ಇದ್ರೆ, ಈ ಅಬ್ದುಲ್ ಹಮೀದ್ ಏನು ಬರೆದಿದ್ದಪ್ಪ ಅಂತ ಕೇಳಿದಾಗ, ಈತನು ಬಾದಶಾ ನಾಮ ಎಂಬ ಕೃತಿಯನ್ನು ಬರೆದಿದ್ದ. ಅಬ್ದುಲ್ ಹಮೀದ್ ಲಾಹೋರಿ ಅಂತ ಕರೀತಾರೆ ಅವನಿಗೆ. ಈತನು ಬಾದಶಾ ನಾಮ ಅಂತ ಏನಪ್ಪ ಅಂದ್ರೆ, ಕೃತಿಯನ್ನು ಕೂಡ ಏನ್ ಬರೆದಿದ್ದ ಅಂತ. ಇನ್ನು ಇನ್ನೊಬ್ಬ ವ್ಯಕ್ತಿ ಇದ್ದ, ಕರೆಕ್ಟ್ ನೆನಪಬೇಕು, ಇನಾಯತ್ ಖಾನ್ ಅಂತೇಳಿ. ಇನಾಯತ್ ಖಾನ್ ಇವ ಏನು ಬರ್ತಾನೆ ಅಂತ ಕೇಳಿದ್ರೆ, ಶಹಜಾನ ನಾಮ ಅಂತ ಬರ್ತಾನೆ ನೋಡ್ರಿ. ಶಹಜಾನ ನಾಮ ಅಂತ ಬರ್ತಾನೆ. ಇಲ್ಲಿ ಏನಪ್ಪಾ ಅಂತ ಕೊನೆಯ ಕಾಲಕ್ಕೆ ಶಹಜಾನ ಕೊನೆಯ ಕಾಲಕ್ಕೆ ಬಂಧನದಿದ್ದಾಗ ಜಹನಾರ ಅಂತ ಮಗಳು ಏನ್ ಮಾಡ್ತಾಳೆ, ಸೇವನೆ ಮಾಡ್ತಾಳೆ. ಇದು ಗೊತ್ತಿರಬೇಕು. ಜಹನಾರ ಯಾಕಂದ್ರೆ ಕ್ವಶನ್ ಅಲ್ಲಿ ಕೇಳ್ಬೋದು. ಅಂದ್ರೆ ಶಹಜಾನ ಕಾಲದ ಕೊನೆಯ ಕಾಲದಲ್ಲಿ ಸೇವೆ ಮಾಡಿದ ಒಂದು ಮಗಳು ಯಾಕಪ್ಪ ಅಂತ ಕೇಳಿದ್ರೆ ಜಹನಾರ ಅಂತ ಇರ್ತದ್ದು. ಇನ್ನೊಂದು ಗೊತ್ತಿರಬೇಕು, ಈತನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಐರೋಪ್ಯ ವ್ಯಕ್ತಿಗಳು ಯಾಕಪ್ಪ ಅಂತ ಕೇಳಿದಾಗ, ಐರೋಪ್ಯ ವ್ಯಕ್ತಿಗಳು ಈತನ ಆಸ್ಥಾನ ಭೇಟಿ ಐರೋಪ್ಯ ವ್ಯಕ್ತಿಗಳು ಗೊತ್ತಿರಬೇಕು. ಇಲ್ಲಿ ಬರ್ತೀವಿ ನೋಡ್ರಿ, ಟೂ ವರ್ನಿಯರ್ ಅಂತ ವ್ಯಕ್ತಿ ಬಂದ. ಇನ್ನೊಬ್ಬ ಯಾಕಪ್ಪ ಅಂದ್ರೆ ಬರೌನಿ ಎಂಬ ವ್ಯಕ್ತಿ ಬಂದಿದ್ದ. ಮತ್ತು ಬರೌನಿ ಎಂಬ ವ್ಯಕ್ತಿ ಏನಪ್ಪ ಈತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು ಅಂತ ಬರ್ತಾನೆ. ಇನ್ನು ಇನ್ನೊಬ್ಬ ಬಂದಿದ್ದ, ಇಟಲಿದವ ಮುಸ್ಸುನಿ ಎಂಬ ವ್ಯಕ್ತಿ ನೀಡಿದ. ಎಲ್ಲೇ ಕೇಳಿದ್ರೆ ಇಟಲಿದವ ಯಾರು ಅಂತ ಕೇಳಿದ್ರೆ ಮುಸ್ಸುನಿ ಎಂಬ ವ್ಯಕ್ತಿ. ಮುಸ್ಲಿಂ ಎಂಬ ವ್ಯಕ್ತಿ ಕೂಡ ಮಾಡಿದ ಭೇಟಿಯನ್ನು ನೀಡಿದ ಅಂತ ಬರ್ತದೆ. ಇಷ್ಟೇನಪ್ಪ ಅಂದ್ರೆ ಶಹಜಾನ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿ ಏನೈತಿ, ಇನ್ನೊಂದಿಷ್ಟು ಐತಿ, ಅದನ್ನ ನೋಡೋ ಮುಂದೆ ನಿಮಗೆ ಹೇಳ್ಬೇಕಂತ ಹೇಳ್ತೀನಿ. ಸೊ ಎಲ್ಲ ಏನ್ ಮಾಡ್ಬೇಕು, ನೀವು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಅನಲೈಸಿಸ್ ಮಾಡಿದ ಕ್ವಶನ್ಗಳು ಎಲ್ಲಾನು ಬರ್ಕೊಂಡ್ರೆ ನೋಟ್ ಮಾಡ್ಕೊಂಡು ನಿಮ್ಗೆ ಯೂಸ್ ಆಗ್ತದೆ ಅಂತೇಳಿ ಇಷ್ಟೆಲ್ಲ ಮಾಹಿತಿಯನ್ನು ಬಿಟ್ಕೊಡ್ತಾ ಇದ್ದೀನಿ. ಓಕೆ, ಒಂದು ಕ್ವಶನ್ ತೊಗೊಂಡು ಒಂದು ಕ್ವಶನ್ ಬೈ ಬ್ರೀಫ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಿದ್ವಿ. ಸೊ ತಗೊಳ್ಳುವಂತ ಪ್ರಯತ್ನ ಮಾಡಬೇಕು. ಕ್ಲಿಯರಾ? ಹಾಗಾದ್ರೆ ಈ ಒಂದು ಕ್ಲಾಸ್ಗಳೇನಪ್ಪ ಅಂದ್ರೆ ಮುಂದೆ ನೀವು ನಿಮ್ಮ ಸ್ನೇಹಿತರು ಏನಪ್ಪ ಒಂದು ಶೇರ್ ಕೂಡ ಮಾಡ್ರಿ, ಮತ್ತು ಇಷ್ಟ ಆಯ್ತಪ್ಪ ಒಂದು ಲೈಕ್ ಮಾಡಿ. ಅದೇ ನಮಗೆ ಬಂಡವಾಳ ಆಗಿರ್ತದೆ. ಏನೇ ಆದ್ರೂ ಕೂಡ ಅದು ಕಾಮೆಂಟ್ ಮಾಡಿ, ಏನಾಗಿತ್ತಪ್ಪ ಅಂದ್ರೆ ಹೇಳೋದಾಗಿತ್ತು ಅಂದ್ರೆ, ಮತ್ತೆ ನಾವು ಹಿಂಗೆ ಕಾಮೆಂಟ್ ಯಾವ ಕಾಂಟೆಂಟ್ ಈ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ರೈಟಾ? ಯಾವ ರೀತಿ ಕಮೆಂಟ್ ಮಾಡ್ತೀವಿ ಅದಕ್ಕೆ ಅಂದ್ರೆ ಕ್ಲಾಸನ್ನು ರೈಸ್ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಇವತ್ತಿನ ಕ್ಲಾಸ್ ಎಂಬುದು ಇಲ್ಲಿಗೆ ಮುಕ್ತಾಯ ಮಾಡೋದಂತಕ್ಕಂಥದ್ದು. ಧನ್ಯವಾದಗಳು.